ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ. ಏಜಸ್ ಚಾಪ್ಟರ್ ಇವತ್ತು ಸ್ಟಾರ್ಟ್ ಮಾಡಬೇಕಾಗಿದೆ. ಇವತ್ತು ಏಜಸ್ ಇದು ಫಸ್ಟ್ ಕ್ಲಾಸ್. ಆಲ್ರೆಡಿ ನಾವು ನಿನ್ನೆ ದಿನ ರೇಷಿಯೋ ಪ್ರಪೋರ್ಷನ್ ಕಂಪ್ಲೀಟ್ ಮಾಡಿದ್ದೀವಿ. ರೇಷಿಯೋ ಪ್ರಪೋರ್ಷನ್ ಕಂಟಿನ್ಯೂಟಿನೇ ಏಜಸ್ ಮತ್ತು ಪಾರ್ಟ್ನರ್ಶಿಪ್ ಅಂಡ್ ಮಿಕ್ಸರ್ ಅಲಿಗೇಷನ್. ಈ ರೇಷಿಯೋದ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು 50% ಏನಿರ್ತೈತಲ್ಲ ಏಜಸ್ದು ಮತ್ತೆ ಮಿಕ್ಸರ್ ಅಲಿಗೇಷನ್ ಅಂಡ್ ಪರ್ಸೆಂಟೇಜ್ 50% ಏನು ಸಾಲ್ವ್ ಮಾಡ್ತೀವಲ್ಲ ಅದೆಲ್ಲವೂ ರೇಷಿಯೋ ಪ್ರಪೋರ್ಷನ್ ಕಾನ್ಸೆಪ್ಟ್ ಅನ್ನೇ ಒಳಗೊಂಡಿರ್ತೈತೆ. ಈ ಏಜಸ್ ಅಲ್ಲಿ ಕೂಡ ನೀವು ಕ್ವಶನ್ಸ್ಗಳು ನೋಡಿದಾಗ ಅರ್ಥ ಆಗುತ್ತೆ ರೇಷಿಯೋದ ಎಷ್ಟು ಇನ್ವಾಲ್ವ್ಮೆಂಟ್ ಐತೆ ಅಂತೇಳಿ. ಇಲ್ಲಿವರೆಗೂ ನಾವು ಹಲವಾರು ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 8 ವೀಕ್ ಆಯ್ತು. 8 ವೀಕಲ್ಲಿ ನಾವು ಕ್ವಾಂಟಲ್ಲಿ 6 ಚಾಪ್ಟರ್, ರೀಸನಿಂಗ್ ಅಲ್ಲಿ 5 ಚಾಪ್ಟರ್ ಕಂಪ್ಲೀಟ್ ಮಾಡಿದೀವಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋಗಳನ್ನ ನೋಡ್ಕೋಬಹುದು. ಡೌಟ್ ಇದ್ರೆ ಡೌಟ್ ಕೇಳೋಕ್ಕೋಸ್ಕರ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿಂದ ನೀವು ಗ್ರೂಪ್ ಜಾಯಿನ್ ಆಗಿ ನೀವು ನಿಮ್ಮ ಕ್ವಶನ್ಸ್ಗಳನ್ನ ಅಲ್ಲಿ ಅಪ್ಲೋಡ್ ಮಾಡಬಹುದು. ಆ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇನ್ನೊಂದು ಯೂನಿಯನ್ ಬ್ಯಾಂಕ್ ಇಂದ ಅಪ್ರೆಂಟಿಸ್ ಒಂದು ನೋಟಿಫಿಕೇಶನ್ ಬಂದಿತ್ತು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಲಾಗತ್ತೆ. ಏನ್ ಸಿಲೆಬಸ್ ಇರುತ್ತೆ, ಆಮೇಲೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಅದರದ್ದು ಸ್ಯಾಲರಿ ಎಷ್ಟು ಇರ್ತೈತಿ, ಅದ್ರ ಫ್ಯೂಚರ್ ಏನು, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಾಗತ್ತೆ ಒಂದು ವಿಡಿಯೋದಲ್ಲಿ. ಅದು ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಆ ವಿಡಿಯೋ ನಿಮ್ಗೆ ಸಿಗತ್ತೆ. ಓಕೆ, ಆಮೇಲೆ ಇನ್ನೊಂದು, ಇವಾಗ IBPS ಮತ್ತು RRB ಹಾಗೂ SBI ಈ 3 ಸೇರಿಸಿ ಪ್ರತಿ ವರ್ಷದಂತೆ ನೀವು ಟ್ರೆಂಡ್ ನೋಡ್ತಾ ಹೋದ್ರೆ ಲಾಸ್ಟ್ ಇಯರ್ 3 IBPS ಕ್ಲರ್ಕ್, RRB ಕ್ಲರ್ಕ್, IBPS PO, RRB PO, ಆಮೇಲೆ SBI PO, SBI ಕ್ಲರ್ಕ್, SBI CBO, ಆಮೇಲೆ LBOsಗಳು ಇವೆಲ್ಲ ಎಕ್ಸಾಮ್ಸ್ಗಳನ್ನು ಸೇರಿಸಿ ಹೋದ ವರ್ಷ ಅಪ್ರಾಕ್ಸಿಮೇಟ್ಲಿ 50,000 ವೇಕೆನ್ಸಿಗಳು ಬಂದಿದ್ದು. ಅದಕ್ಕಿಂತ ಹಿಂದಿನ ವರ್ಷ 35,000 ಇದ್ದು. ಅಂದ್ರೆ 15,000 ವೇಕೆನ್ಸಿಗಳು ಇನ್ಕ್ರೀಸ್ ಆಗಿದ್ದು ಲಾಸ್ಟ್ ಇಯರ್ ಏನೇನು ಜಾಯ್ನ್ ಆಗಿದಾರಲ್ಲ ಒಟ್ಟು 50,000 ಜನ ಜಾಯ್ನ್ ಆಗಿರೋದು. ಇನ್ನು ಅದೇ ರೀತಿ ನಾವು ಇವಾಗ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇವಾಗ ಅರ್ಥ ಆಗತ್ತೆ ನಮ್ಗೆ, ಇಲ್ಲಿ ನಮ್ಗೆ ಗೊತ್ತಾಗ್ಬಿಡತ್ತೆ ಎಷ್ಟು ಬ್ಯಾಂಕಲ್ಲಿ ಸ್ಟಾಫ್ಸ್ ಕಡಿಮೆ ಇದ್ದಾರೆ, ಎಷ್ಟು ರಿಕ್ವೈರ್ಮೆಂಟ್ ಐತೆ ಬ್ಯಾಂಕಲ್ಲಿ ಸ್ಟಾಫ್ಸ್ ಅಂತೇಳಿ. ಆಮೇಲೆ ಬ್ಯಾಂಕ್ಸ್ಗಳು ಕೂಡ ನಾವು ಸ್ಟಾಫ್ ಹೈಯರ್ ಮಾಡಬಾರ್ದು ಅಂತ ಏನಲ್ಲ, ಅವ್ರ ಮೈಂಡಲ್ಲಿ ಇಲ್ಲ, ಅವರು ಹೈಯರ್ ಮಾಡೋಕ್ಕೋಸ್ಕರನೇ ಇದು ಪ್ರಯತ್ನ ಮಾಡ್ತಿದ್ದಾರೆ. ಸ್ಟಾಫ್ ಹೈರಿಂಗ್ ಅಲ್ಲಿ ಗೌರ್ಮೆಂಟ್ದು ಆಮೇಲೆ ಪ್ರತಿಯೊಂದು ಹಲವಾರು ಫ್ಯಾಕ್ಟರ್ಸ್ ಇರ್ತವೆ, ಅವುಗಳನ್ನೆಲ್ಲ ನಾನು ಹೇಳಕ್ ಹೋಗಲ್ಲ. ಆ ಎಲ್ಲ ಫ್ಯಾಕ್ಟರ್ಗಳಿಂದ ಕಡಿಮೆ ಹೈರಿಂಗ್ ಆಗ್ತವೆ ಅಷ್ಟೇ. ಇವಾಗ ಹೈರಿಂಗ್ ಮತ್ ನಮ್ದು ಪ್ರತಿಯೊಂದು ಬ್ಯಾಂಕಿಂದು, ಈಗ ನಾನು ವರ್ಕ್ ಮಾಡ್ತಿರೋ ಬ್ಯಾಂಕಲ್ಲಿ ಕೂಡ ಸಿಕ್ಕಾಪಟ್ಟೆ ವೇಕೆನ್ಸಿಗಳು ಖಾಲಿ ಇದಾವೆ. ಒಂದು ಬ್ಯಾಂಕಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 4, ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ 4 ಜನ ಸ್ಟಾಫ್ ಐತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಸ್ಟಾಫ್ ಯಾವ ಬ್ಯಾಂಕಲ್ಲೂ ಇಲ್ಲ. ಒಂದು ಆಫೀಸರ್ ಇರ್ತಾರೆ, ಒಬ್ರು ಕ್ಲರ್ಕ್ ಇರ್ತಾರೆ, ಒಬ್ಬ ಮ್ಯಾನೇಜರ್ ಇರ್ತಾರೆ. ಅದು ಬಿಟ್ರೆ ಒಂದು ಸಬ್ ಸ್ಟಾಫ್ ಇರುತ್ತೆ, ಆಮೇಲೆ ಒಬ್ರು ಅಲ್ಲಿ ಲೋಕಲ್ ಏರಿಯಾದಿಂದ ಒಬ್ರನ್ನ ತಗೊಂಡಿರ್ತಾರೆ. ಈ ರೀತಿ ಇಷ್ಟೇ ಸ್ಟಾಫ್ ಒಂದು ಬ್ಯಾಂಕಲ್ಲಿ. ಮಿನಿಮಮ್ 2 ಆಫೀಸರ್ ಇರ್ಬೇಕು ಒಂದು ಬ್ಯಾಂಕಲ್ಲಿ, 2 ಕ್ಲರ್ಕ್ ಇರಬೇಕು, ಒಬ್ಬ ಮ್ಯಾನೇಜರು, ಒಬ್ರು ಸಬ್ ಸ್ಟಾಫ್, ಆಮೇಲೆ ಒಬ್ರು ಲೋಕಲ್ ಪಾಸ್ಬುಕ್ ಪ್ರಿಂಟಿಂಗ್ ಅದಿಂದ ಕೆಲಸ ಮಾಡೋಕೆ ಒಬ್ರು ಲೋಕಲ್ ಅವರು ಇರ್ತಾರೆ. ಅಷ್ಟು ಮಿನಿಮಮ್ ಸ್ಟಾಫ್ ರಿಕ್ವೈರ್ಮೆಂಟ್ ಇರುತ್ತೆ ಬ್ಯಾಂಕಿದ್ದು. ಅದಕ್ಕೋಸ್ಕರ ಅದನ್ನ ರೀಚ್ ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಬ್ಯಾಂಕ್ ವೇಕೆನ್ಸಿಗಳು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದಾವೆ. ಈ ವರ್ಷದ ವೇಕೆನ್ಸಿಗಳು ಕೂಡ ನಾವು ನೋಡಬಹುದು, 50,000ಗಿಂತ ಜಾಸ್ತಿ ವೇಕೆನ್ಸಿಗಳು ನೋಡ್ತೀವಿ ನಾವು ಈ ವರ್ಷ ಎಂಡ್ ಆಗೋವರೆಗೂ. ಮೊದಲು ಬರೋದು SBI ವೇಕೆನ್ಸಿಗಳು ಬರ್ತವೆ, ಅದಾದ ನಂತರ IBPS ವೇಕೆನ್ಸಿಗಳು ಬರ್ತವೆ, ಅದಾದ ನಂತರ RRB ವೇಕೆನ್ಸಿಗಳು ಬರ್ತವೆ. ಅದ್ರ ಮಧ್ಯ ಕೆಲವೊಂದು ಬ್ಯಾಂಕ್ಗಳು ಸಪರೇಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ 2 ವರ್ಷದ ಹಿಂದೆ ಯೂನಿಯನ್ ಬ್ಯಾಂಕ್ LBO ಎಕ್ಸಾಮ್ ನಡೆದಿತ್ತು. ಹೋದ ವರ್ಷ ನಮ್ದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕಿಂದ ಕ್ರೆಡಿಟ್ ಆಫೀಸರ್ ಎಕ್ಸಾಮ್ ನಡೆದಿತ್ತು. ಅದೇ ರೀತಿ ಕೆಲವೊಂದು ಅಪ್ರೆಂಟಿಸ್ ಸೆಪರೇಟ್ ಎಕ್ಸಾಮ್ಸ್ಗಳು ನಡೀತವೆ. ಇವಾಗ ಯಾವ ರೀತಿ ಯೂನಿಯನ್ ಬ್ಯಾಂಕಿಂದ ಅಪ್ರೆಂಟಿಸ್ ಒಂದು ವೇಕೆನ್ಸಿಗಳು ಬಂದಿದ್ದಾವೆ, ಅಪ್ರಾಕ್ಸಿಮೇಟ್ಲಿ 2,000 ವೇಕೆನ್ಸಿ ಏನಿದಾವೆ. ಅದೇ ರೀತಿ ಹಲವಾರು ವೇಕೆನ್ಸಿಗಳು ಬರ್ತವೆ. ಟೋಟಲ್ 50,000ಗಿಂತ ಜಾಸ್ತಿ ವೇಕೆನ್ಸಿಗಳೇ ಪ್ರತಿ ವರ್ಷ ಬರ್ತವೆ. ಆಮೇಲೆ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಐತೆ. ಕಾಂಪಿಟೇಷನ್ ಇಲ್ಲ ಅಂತಂದ್ರೆ ಬೇರೆ ರಾಜ್ಯದವ್ರು ಇಲ್ಲಿ ಬರ್ತಾರೆ ಅಂತೇಳಿ 1-2-3 ಜನದ ಕ್ವಶನ್ಸ್ ನೋಡಿದ್ದೆ ನಾನು. ಬಟ್ ನಿಮ್ದು ಇಂಟರ್ವ್ಯೂ ಇರ್ತೈತಿಲ್ಲ, RRB PO, RRB ಕ್ಲರ್ಕ್, ಈ ರೀತಿ ಎಕ್ಸಾಮ್ಸ್ಗಳಲ್ಲಿ ಹೋಮ್ ಸ್ಟೇಟ್ ನಮ್ಮ ಕರ್ನಾಟಕದ ಜನ ಯಾರಿರ್ತಾರಲ್ಲ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಯಾವ್ದು ಬೇಕಾದ್ರೂ ನಿಮ್ ಫ್ರೆಂಡ್ಸ್ ಇದ್ರೆ, ಸೀನಿಯರ್ಸ್ ಇದ್ರೆ ಅವ್ರ ಇಂಟರ್ವ್ಯೂ ಮಾರ್ಕ್ಸ್ಗಳನ್ನ ನೋಡ್ಬೋದು. ನೀವು ಕರ್ನಾಟಕ ಸ್ಟೂಡೆಂಟ್ ಇದ್ರೆ ಅವ್ರದ್ದು ಇಂಟರ್ವ್ಯೂ ಅಲ್ಲಿ ಜಾಸ್ತಿನೇ ಬಂದಿರುತ್ತೆ. ಅವ್ರದ್ದು ಇಂಟರ್ವ್ಯೂ ಹೆಂಗೆ ಆಗಿರಲಿ ಬಟ್ ಜಾಸ್ತಿ ಬಂದಿರುತ್ತೆ. ಅಲ್ಲಿ ನಮ್ಗೆ ಬೇಟೆ ಸಿಗತ್ತೆ ಕರ್ನಾಟಕದವ್ರಿಗೆ. ಅದ್ರ ಜೊತೆಗೆ ಈಗ ಕೆಲವೊಂದು ಎಕ್ಸಾಮ್ಸ್ಗಳನ್ನ ಸ್ಟೇಟ್ ವೈಸ್ ಮಾಡೋದು ಇದೆ. ಯಾಕಂತಂದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಹೋಗೋಕ್ಕೋಸ್ಕರ ಇವಾಗ ಯಾವ ರೀತಿ LBO ಎಕ್ಸಾಮ್ಸ್ಗಳು ಬರ್ತಿದಾವೆ, ಲೋಕಲ್ ಬ್ಯಾಂಕ್ ಆಫೀಸರ್ ಅಂತಾರೆ, ಅದ್ರ ಜೊತೆ ಅಪ್ರೆಂಟಿಸ್ದು ಆ ರೀತಿ ಎಕ್ಸಾಮ್ಸ್ಗಳೆಲ್ಲ ಲೋಕಲ್ ಜನರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು.
ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಸಿಗತ್ತೆ ಎಕ್ಸಾಮ್ಸ್ಗಳಲ್ಲಿ. ನೀವು ಜಸ್ಟ್ ಪ್ರಿಪೇರ್ ಮಾಡ್ತಾ ಇರಿ. ಆಮೇಲೆ ಕ್ಲರ್ಕ್ ಎಕ್ಸಾಮ್ಸ್ಗಳಂತೂ ಕರ್ನಾಟಕದಲ್ಲಿ ಹೊರಗಿನವ್ರು ನಮ್ಮಲ್ಲಿ ಅಪ್ಲೈ ಮಾಡಿದ್ರು ಕೂಡ ನಮ್ ಕಟ್ ಆಫ್ ಕಡಿಮೆನೇ ಇರ್ತೈತೆ. ಅವ್ರು ಏನ್ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ ಕ್ಲರ್ಕ್ ಪೋಸ್ಟಿಗೆ, ಅಪ್ಲೈ ಮಾಡಿ ಜಾಯಿನ್ ಆಗ್ತಾರೆ. ಜಾಯಿನ್ ಆದ ನಂತರ ನೆಕ್ಸ್ಟ್ ಕೆಲವೊಂದು ವರ್ಷ ಇಲ್ಲಿ ಮಾಡಿ ಮುಂದೆ ಬೇರೆ ಎಕ್ಸಾಮ್ ಓದ್ಕೊಂಡು ಕ್ಲಿಯರ್ ಮಾಡಿ ಹೋಗ್ಬೇಕಂತ ಅನ್ನೋ ದೃಷ್ಟಿಯಿಂದ ಬಂದಿರ್ತಾರೆ. ಇಲ್ಲಿ ಬೇರೆ ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ, ಇಲ್ಲಿ ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಜಾಬ್ ಕ್ವಿಟ್ ಮಾಡಿ ಮತ್ತೆ ವಾಪಸ್ ಬೇರೆ ಎಕ್ಸಾಮ್ಸ್ ಓದಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಪ್ರತಿ ವರ್ಷ ಎಷ್ಟು ಜನ ಹೊರಗಿನವ್ರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕ್ಲರ್ಕ್ ಆಗಿ ಜಾಯಿನ್ ಆಗ್ತಾರಲ್ಲ, ಅವರು ಮತ್ತು ಅದರಲ್ಲಿ ಒಂದು 10-20% ಜನ ಬಿಟ್ಟು ಮತ್ತೆ ವಾಪಸ್ ಹೋಗೋ ಅಂದ್ರೆ ವೇಕೆನ್ಸಿಗಳು ಖಾಲಿ ಆಗೋ ಚಾನ್ಸಸ್ಗಳು ಜಾಸ್ತಿ ಇದೆ. ಆದ್ರಿಂದ ನಮ್ಮಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇದೆ. ಪೂರ್ತಿ ಕಡಿಮೆ ಇಲ್ಲ, ಕಾಂಪಿಟೇಷನ್ ಅಂತ ಐತೆ, ಸ್ವಲ್ಪ ಕಡಿಮೆ ಐತೆ. ಅದಕ್ಕೋಸ್ಕರ ಅದು ನಮ್ಗೆ ಬೆನಿಫಿಟ್. ನಮ್ಮ ಪ್ಲೇಸ್ಗಳನ್ನ, ನಮ್ಮ ಅಪಾರ್ಚುನಿಟಿಗಳನ್ನ ನಾವು ಯೂಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ವರ್ಷ ಸಿಕ್ಕಾಪಟ್ಟೆ ವೇಕೆನ್ಸಿ ಬರ್ತದವ, ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ತಾ ಇರಿ. ಆಮೇಲೆ ಇನ್ನೊಬ್ರು ಡೌಟ್ ಕೇಳಿದ್ರು, ನಾನು ವರ್ಕ್ ಮಾಡ್ತಾ ಬ್ಯಾಲೆನ್ಸ್ ಮಾಡ್ಕೊಂಡು ಓದ್ಬೇಕು ಸರ್, ನಂದು ಪ್ರಿಲಿಮ್ಸ್ ಅಲ್ಲಿ ಸ್ಕೋರ್ ಬರ್ತಿಲ್ಲ, ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಿಲ್ಲ, ಪ್ರಿಲಿಮ್ಸ್ ಅಲ್ಲಿ ನಾನು ಅಟೆಂಡ್ ಕೊಟ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂತೇಳಿ. ಪ್ರಿಲಿಮ್ಸ್ ಅಲ್ಲಿ ಮೇನ್ ಇರೋದು ಸ್ಪೀಡ್, ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್ ಅಲ್ಲಿ ನಾವಿರೋ ಕಾಮ್ನೆಸ್. ನಂದು ಜೊತೆ ಹಲವಾರು ಫ್ರೆಂಡ್ಸ್ಗಳು ಪ್ರಾಕ್ಟೀಸ್ ಮಾಡ್ತಾ ನನ್ಗಿಂತ ಮೊದಲಿನಿಂದ ಪ್ರಿಪೇರ್ ಮಾಡ್ತಾ ಇರೋರು ಇದ್ದಾರೆ. ಅವ್ರದ್ದು ಏನಾಗಿರ್ತಿತ್ತು ಅಂತಂದ್ರೆ, ಅವರು ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಪೀಡ್ ಇದ್ರು ಕೂಡ ಎಕ್ಸಾಮ್ ಸೆಂಟರ್ ಅಲ್ಲಿ ಹೋದಾಗ ಅವರ ಮೈಂಡ್ ಕೂಲ್ ಇರ್ತಿರ್ಲಿಲ್ಲ. ಏನೋ ಒಂದು ಪ್ರಾಬ್ಲಮ್ ಆಗಿರ್ತೈತೆ ಇಲ್ಲಿ, ನೀವು ಎಕ್ಸಾಮ್ ಸೆಂಟರ್ ಹೋದಾಗ ನಿಮ್ಗೂ ಅರ್ಥ ಆಗತ್ತೆ. ಏನೇನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರುತ್ತೆ, ಅವ್ ನಮ್ಮ ಮೈಂಡ್ ಅಲ್ಲಿ ಉಳಿದ್ ಬಿಡ್ತೈತೆ. ಅದು ಮೈಂಡ್ ಅಲ್ಲಿ ಇರೋದ್ರಿಂದ ಶಾರ್ಟ್ ಮೆಮರಿಯಲ್ಲಿ ನಾವು ಆ ಟೈಮಲ್ಲಿ ಏನಾಗಿರ್ತೈತಲ್ಲ ಅದು ನೆನ್ಪಿಟ್ಕೊಂಡ್ರೆ, ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ, ನಮ್ದು ಬ್ಯಾಕ್ ಏನ್ ಓದಿರ್ತೀವಿ, ಬ್ಯಾಕ್ ಏನ್ ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ಅವುಗಳು ಅಷ್ಟು ಬೇಗ ಆ ನಮ್ಮ ಶಾರ್ಟ್ ಮೆಮರಿಯಲ್ಲಿ ಬಂದು ಪುಷ್ ಆಗಿ ಬಂದು ಕೊಡಕ್ ಆಗಂಗಿಲ್ಲ, ಅಷ್ಟು ಜಲ್ದಿ ನಾವು ರಿಕಾಲ್ ಮಾಡಕ್ ಆಗಂಗಿಲ್ಲ. ಅದಕ್ಕೋಸ್ಕರ ಎಕ್ಸಾಮ್ ಬರೆಯೋಕ್ ಹೋದಾಗ ನಾವು ಬಹಳ ಕಾಮ್ ಇರ್ಬೇಕು. ಆಮೇಲೆ ಎಕ್ಸಾಮ್ ಅನ್ನ ಬಹಳ ಸೀರಿಯಸ್ ಆಗಿ ತಗೋಬಾರ್ದು. ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ದಾಗ ಓದುವಾಗ ಸೀರಿಯಸ್ ತಗೊಳ್ರಿ, ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ದಾಗ ಸೀರಿಯಸ್ ತಗೊಳಾಗಿಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿ ಯಾವುದೇ ರೀತಿ ತೊಂದರೆ ಆಗೋ ತರ ನೋಡ್ಕೋಬೇಕು. ಇದು ಒಂದು ಮೇನ್ ಪಾಯಿಂಟ್. ಅದು ಬಿಟ್ರೆ ಎಕ್ಸಾಮ್ ಸ್ಪೀಡ್ ಬೇಕು, ಸ್ಪೀಡ್ಗೋಸ್ಕರ ಮಾರ್ಕ್ ಕೊಡಬೇಕು. ಮಾರ್ಕ್ ಕಂಪಲ್ಸರಿ ಐತೆ. ಮಾರ್ಕ್ ಮಿನಿಮಮ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಗಳು ಯಾವುದೇ ಇರಲಿ, ಕ್ಲರ್ಕ್ ಎಕ್ಸಾಮ್ಸ್ ಗಳಿದ್ರೆ 35 ಮಾರ್ಕ್ ಕೊಡ್ಲೇಬೇಕು. PO ಎಕ್ಸಾಮ್ಸ್ ಗಳಿದ್ರೆ 25 ಪ್ರಿಲಿಮ್ಸ್ ಮಾರ್ಕ್ ಕೊಡ್ಬೇಕು. ಯಾಕಂದ್ರೆ ಕ್ಲರ್ಕ್ ಎಕ್ಸಾಮ್ಸ್ ಪ್ರಿಲಿಮ್ಸ್ ಏನಿರ್ತೈತಿಲ್ಲ ಕಟ್ ಆಫ್ ಜಾಸ್ತಿ ಇರ್ತೈತೆ PO ಎಕ್ಸಾಮ್ಸ್ ಗಳಿಗಿಂತ. PO ಎಕ್ಸಾಮ್ಸ್ ಗಳು ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಗಳು ಇರ್ತವೆ, ಕ್ಲರ್ಕ್ ಅಲ್ಲಿ ಸ್ಪೀಡ್ ಓರಿಯೆಂಟೆಡ್ ಕ್ವಶನ್ಸ್ ಗಳು ಇರ್ತವೆ. ಸ್ಪೀಡ್ ಬೇಕು ನಿಮ್ಗೆ ಕ್ಲರ್ಕ್ ಎಕ್ಸಾಮ್ಸ್ ಗಳಲ್ಲಿ. ಕ್ಲರ್ಕ್ ಎಕ್ಸಾಮ್ಸ್ ಇತ್ತಂದ್ರೆ ಸ್ಪೀಡ್ಗೋಸ್ಕರ ನೀವು ಸ್ಪೀಡ್ ಮ್ಯಾಥ್ಸ್ ಏನೇನಿದಾವಲ್ಲ ಟಾಪಿಕ್ಗಳು ಮೊದಲು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಆಮೇಲೆ ಕೆಲವೊಂದು ಟಿಪ್ ಮೇಲೆ ಇರ್ತಕ್ಕಂಥ ವ್ಯಾಲ್ಯೂ ಇರ್ತವೆ, ಅವುಗಳನ್ನು ಕೂಡ ನೀವು ನೋಟ್ ಅಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಇವಾಗ ಏನೋ ಒಂದು ಮಲ್ಟಿಪ್ಲೈ ಮಾಡೋದು ಇರ್ತೈತಿ, ಅದನ್ನ ಕೂಡ ನೀವು 25 ಸ್ಕ್ವೇರ್ ಅದನ್ನು 25 × 25 ಮಾಡಿ ಆ ರೀತಿ ಬಿಡಿಸೋರಿದ್ರೆ ಅಂದ್ರೆ ಅದು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಅದು ಒಂದು. ಆಮೇಲೆ ಎಕ್ಸಾಮ್ಸ್ ಗಳ ಕ್ವಶನ್ ಸೆಲೆಕ್ಷನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಯಾವ ಕ್ವಶನ್ಸ್ ಗಳು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು. ಯಾವಾಗ್ಲೂ ನಾನು ಹೇಳ್ತಿರ್ತೀನಿ, ಪ್ರಿಲಿಮ್ಸ್ ಆಗಿರ್ಲಿ ಮೇನ್ಸ್ ಆಗಿರ್ಲಿ, ಮೊದಲು ಒಂದ್ಸತಿ 1-2 ನಿಮಿಷ ಟೈಮ್ ವೇಸ್ಟ್ ಆದ್ರಾಗ್ಲಿ ಪೂರ್ತಿ ಕ್ವಶನ್ ಪೇಪರ್ ನೋಡ್ಕೋಬೇಕಂತ ಹೇಳ್ತೀನಿ. ಇವಾಗ ಎಷ್ಟೋ ಸತಿ ಏನಾಗುತ್ತೆ, ನಾವು ಫಸ್ಟ್ ಇಂದ ಬಿಡ್ಸ್ಕೊಂತ ಹೋಗ್ತೀವಿ. 1-2 ಕ್ವಶನ್ಸ್ಗಳು ಫಸ್ಟ್ ಈಸಿ ಅನ್ಸ್ತಾವ, ಅದೇ ರೀತಿ ಬಿಡ್ಸ್ಕೊತ ಹೋಗ್ತೀವಿ. ಮುಂದ್ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಲ್ಲಿ ಏನ್ ಮಾಡ್ತೀವಿ, ನಮ್ ಟೈಮ್ ಸಿಕ್ಕಾಕೊಂಡ್ಬಿಡ್ತೈತೆ. ಅಲ್ಲಿ ಆ ಕ್ವಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಹಂಗೆ ಮುಂದ್ ಬಿಡ್ಸ್ಕೊಂತ ಹೋದಾಗ ಲಾಸ್ಟಿಗೆ 1-2 ನಿಮಿಷ ಟೈಮ್ ಇರ್ತೈತೆ, ಹಳೆ 4-5 ಕ್ವಶನ್ ಉಳಿದಿರ್ತಾವ. ಆ ಕ್ವಶನ್ ನೋಡಿದಾಗ ನಿಮ್ಗೆ ಏನ್ ಅನ್ಸ್ಬಿಡ್ತೈತಿ, ಇಷ್ಟು ಈಸಿ ಕ್ವಶನ್ ನಾ ಮೊದಲೇ ಮಾಡ್ಬೇಕಾಗಿತ್ತಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ 1-2 ನಿಮಿಷ ಟೈಮ್ ಹೋದ್ರೆ ಹೋಗ್ಲಿ, ಮೊದಲು ಎಲ್ಲಾ ಕ್ವಶನ್ಸ್ಗಳು ನೋಡ್ಕೊಳ್ಳೇಬೇಕು. ಪೂರ್ತಿ ಕ್ವಶನ್ ನೋಡ್ಕೊಂಡು ಆಮೇಲೆ ನೀವು ಅಲ್ಲಿ 3 ಆಪ್ಷನ್ ಬರ್ತವೆ. ಕ್ವಶನ್ ನೋಡ್ಕೊಂತ ಹೋಗಾಗ ಕ್ವಶನ್ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗ್ಬೋದು, ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೋಬಹುದು, ಅದನ್ನ ಮಾಡ್ಕೊಂತ ಹೋಗೋದು. ಯಾವ್ದು ಈಸಿ ಅನಿಸಿಲ್ಲ ಫಸ್ಟ್ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂತ ಹೋಗೋದು, ಅದನ್ನ ಸಾಲ್ವ್ ಮಾಡೋದಿಲ್ಲ. ಅಲ್ಲಿ ಒನ್ ಗೋದಲ್ಲಿ ಸಾಲ್ವ್ ಮಾಡುವ ಯಾವ ಇದಾವೆ ಅಂತೇಳಿ ನಾನು ಎಕ್ಸಾಮ್ ಸಮೀಪ ಬಂದಾಗ ಹೇಳ್ತೀನಿ. ಲಾಸ್ಟ್ ಇಯರ್ ಕೂಡ ನಾನು ಹೇಳಿದ್ದೆ, ಒನ್ ಗೋದಲ್ಲಿ ಫಸ್ಟ್ಗೆ ನೀವು ಕ್ವಶನ್ ಪೇಪರ್ ನೋಡುವಾಗ ಒನ್ ಗೋದಲ್ಲಿ ಏನು ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳಿದ್ದೆ. ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ. ಈ ವರ್ಷ ಎಕ್ಸಾಮ್ ಸಮೀಪ ಬಂದಾಗ ಎಕ್ಸಾಮ್ ಓರಿಯೆಂಟೆಡ್ ಪ್ರಾಕ್ಟೀಸ್ ಮಾಡಿಸ್ತೇನಲ್ಲ ಅವಾಗ ನಾನು ಹೇಳ್ತೇನೆ. ಅದು ಒಂದೈತೆ ಕ್ವಶನ್ ಸೆಲೆಕ್ಷನ್. ಆಮೇಲೆ ಕಾನ್ಸೆಪ್ಟ್ ಕ್ಲಿಯರ್, ಆಮೇಲೆ ಎಕ್ಸಾಮ್ ಅಲ್ಲಿ ಕೂಲ್ ಆಗಿರ್ಬೇಕು. ವರ್ಕ್ ಮಾಡ್ತಾ ಬ್ಯಾಲೆನ್ಸ್ ಮಾಡಿ ಸಾಲ್ವ್ ಮಾಡಬಹುದು, ಎಕ್ಸಾಮ್ ಕ್ಲಿಯರ್ ಮಾಡಬಹುದು. ಬಟ್ ಮಿನಿಮಮ್ ಡೈಲಿ 5 ಅವರ್ ನಿಮ್ದು ಸ್ಟಡಿ ಮೇಲೆ ಟೈಮ್ ಇನ್ವೆಸ್ಟ್ ಆಗ್ಬೇಕು. 5 ಅವರ್ ಯಾಕಂತಂದ್ರೆ ಇವಾಗ ಏನಾಗ್ತದೆ, ಒಂದು ಟಾಪಿಕ್ ಅನ್ನ ಸಾಲ್ವ್ ಮಾಡ್ಕೊಂಡು ಇನ್ನೊಂದು ಟಾಪಿಕ್ ಜಂಪ್ ಆಗ್ತೀರಾ, ಮತ್ತೊಂದು ಟಾಪಿಕ್ ಜಂಪ್ ಆಗ್ತೀರಾ, ಇನ್ನೊಂದು ಒಳ್ಳೆ ವಾಪಸ್ ಓದಿರೋ ಟಾಪಿಕ್ ರಿಟರ್ನ್ ಬರ್ಬೇಕಂತಂದ್ರೆ ಅಟ್ಲೀಸ್ಟ್ ಡೈಲಿ 5 ಅವರ್ ಓದಲೇಬೇಕಾಗತ್ತೆ. ನೀವು 5 ಅವರ್ ಪ್ರಾಕ್ಟೀಸ್ ಇದ್ರೆ ಮಾತ್ರ ಒಂದ್ಸತಿ ಓದ್ಕೊಂತ ಮುಂದೆ ಹೋದಂತೆ ಹಿಂದಿನ ಟಾಪಿಕ್ ಅನ್ನ ರಿವಿಷನ್ ಮಾಡಬಹುದು. ನೀವು 5 ಅವರ್ಗಿಂತ ಕಡಿಮೆ ಟೈಮ್ ಕೊಡ್ತಿದ್ರಿ ಅಂತಂದ್ರೆ 5 ಅವರ್ ಇದು ನಾನು ವರ್ಕ್ ಮಾಡ್ತಾ ಓದೋರಿಗೆ ಹೇಳ್ತಿರೋದು, ಅವ್ರದ್ದು ಆಲ್ರೆಡಿ ಒಂದ್ ಸ್ವಲ್ಪ ಮೈಂಡ್
ಸ್ವಲ್ಪ ಜಾಸ್ತಿ ಆಕ್ಟಿವ್ ಇರ್ತದೆ. ಆ ತರ ಇದ್ದವ್ರು ಏನ್ ಮಾಡ್ಬೇಕು, ಮಿನಿಮಮ್ 5 ಅವರ್ ಆದ್ರೂ ಕಂಪಲ್ಸರಿ ಓದಲೇಬೇಕು ಅಥವಾ ಪ್ರಾಕ್ಟೀಸ್ ಮಾಡ್ಲೇಬೇಕು. ಅದು ಮೈಂಡ್ ಆಟೋಮೆಟಿಕಲಿ ವಾಪಸ್ ರೀಸೈಕಲ್ ಅಂದ್ರೆ ರಿಟರ್ನ್ ಮೊನ್ನೆಯಿಂದ ಸ್ಟಾರ್ಟ್ ಮಾಡಕ್ ಟೈಮ್ ಸಿಗುತ್ತೆ. ಇಲ್ಲ ನೀವು ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಬರೀ ಒಂದ್ ಸತಿ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಬಹುದು, ರಿವಿಷನ್ ಆಗಂಗಿಲ್ಲ. ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರತಿಯೊಂದು ಕಾನ್ಸೆಪ್ಟ್ ಇವಾಗ ಕ್ವಶನ್ ಸಾಲ್ವ್ ಮಾಡಿರ್ತಾರೆ, ಇದ್ರದ್ದೇನು ರಿವಿಷನ್ ಇರ್ತದೆ ಸರ್, ಮ್ಯಾಥ್ಸ್ ಅಲ್ಲಿ ಏನ್ ರಿವಿಷನ್, ಕ್ವಾಂಟಿಟೇಟಿವ್ ರೀಸನಿಂಗ್ ಅಲ್ಲಿ ಏನ್ ರಿವಿಷನ್, ಹಂಗಲ್ಲ. ರಿವಿಷನ್ ಪ್ರತಿಯೊಂದಕ್ಕೂ ಇರ್ತದೆ. ಇಲ್ಲಿ ಹೆಂಗಾಗತ್ತೆ, ನಾನು ಫಸ್ಟಿಗೆ ಮೊನ್ನೆ ಒಂದು ಕ್ಲಾಸ್ ಮಾಡ್ತಿದ್ದೆ ನಾನು, ರೇಷಿಯೋ ಅಂಡ್ ಪ್ರಪೋರ್ಷನ್. ರೇಷಿಯೋ ಅಂಡ್ ಪ್ರಪೋರ್ಷನ್ ಕ್ಲಾಸ್ ಹೇಳುವಾಗ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಬೇಸಿಕ್ ಹೇಳಿದ್ದೆ. ಸೆಕೆಂಡ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದೆ, ಮೇನ್ ಕ್ವಶನ್ಸ್ ಬೇಕಾದಂತಹ ಕಾನ್ಸೆಪ್ಟ್ ಅನ್ನು ಹೊಂದಿರುವಂತ ಸಣ್ಣ 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 ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿ ಸಣ್ಣ ಸಣ್ಣ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ಎಷ್ಟೋ ಜನ ಏನನ್ನ ಹೇಳಿದ್ರು, ಏನಂತಂದ್ರೆ ಸರ್ ಎಕ್ಸಾಮ್ ಲೆವೆಲ್ ಕ್ವಶನ್ ಇಲ್ಲ, ಅಲ್ಲಿ ಎಕ್ಸಾಮ್ ಲೆವೆಲ್ ಕ್ವಶನ್ ತಗೊಂಬರಿ ಆ ರೀತಿ ಅಂತ. ಅದೇ ಕ್ವಶನ್ ಇದು ಬ್ಯಾಚ್ ಯಾವ್ದೈತೆ, ಫೌಂಡೇಶನ್ ಬ್ಯಾಚ್ ಐತೆ. ಆ ಕ್ವಶನ್ಸ್ ತರ ರೀಸನ್ ಏನಂತಂದ್ರೆ ಆ ತರದ ಕಾನ್ಸೆಪ್ಟ್ಗಳು ಮೇನ್ ಕ್ವಶನ್ ಅಲ್ಲಿ ಬಂದಾಗ ಅವು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತೇಳಿ ನಾನು ಆ ಕ್ಲಾಸ್ ಮಾಡಿರೋದು. ನೆಕ್ಸ್ಟ್ ಕ್ಲಾಸ್ ನಾನು ಮೇನ್ ಕ್ವಶನ್ಸ್ ಅಂದ್ರೆ ಲೆವೆಲ್ ಅಪ್ ಇರೋ ಕ್ವಶನ್ಸ್ ಇತ್ತು. ನೀವು ಅದನ್ನ ಅಡ್ವಾನ್ಸ್ ಹೇಳಿ ಅದನ್ನ ಮತ್ತೆ ನಿಮ್ಗೆ ಈಗ ವಾಪಸ್ ಈಗ ಟಾಪಿಕ್ ನೆನಪು ಮಾಡೋ ಹಾಗೆ ಮಾಡಿದ್ರಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದ್ರದ್ದು ಲೆವೆಲ್ ಅಪ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಬಿಡಿಸಿದೆ. ಅಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಕ್ವಶನ್ ಸಾಲ್ವ್ ಮಾಡುವಾಗ ಆ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿರೋ ಸಣ್ಣ ಸಣ್ಣ ಕ್ವಶನ್ ಕಾನ್ಸೆಪ್ಟ್ ಗಳು ಇಲ್ಲಿ ಅಪ್ಲೈ ಆಗ್ತಿತ್ತು. ನಾನು ಇವತ್ತು ಕೂಡ ಅದೇ ರೀತಿ ಸಣ್ಣ ಸಣ್ಣ ಕ್ವಶನ್ ಇಟ್ಟಿರೋದು. ನಾನು ನಾಳೆ ಮೇನ್ ಕ್ವಶನ್ ಇರ್ತವೆ, ಎಕ್ಸಾಮ್ ಲೆವೆಲ್ ಕ್ವಶನ್ಸ್ ಇರ್ತವೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ತವೆ. ನಾಳೆ ನಾಡಿದ್ದು 2 ದಿನ ಆ ಕ್ವಶನ್ಸ್ ಗಳಿಗೆ ಹೆಲ್ಪ್ ಆಗೋದ್ರಿಂದ ಇವತ್ತಿನ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳು ಈಸಿ ಲೆವೆಲ್ ಇರ್ತವೆ. ನಿಮ್ಗೆ ಈ ಟಾಪಿಕ್ ಮೇಲೆ ಕಾನ್ಫಿಡೆನ್ಸ್ ಬರ್ಲಿ ಅಂತೇಳಿ ಒಂದ್ ಕ್ಲಾಸ್ ಅಲ್ಲಿ ಈಸಿ ಕ್ವಶನ್ಸ್ ಗಳು ಹಾಕಿರ್ತೇವೆ. ಓಕೆ, ವರ್ಕ್ ಮಾಡ್ತಾ ಮಾಡಬಹುದು. ಆಮೇಲೆ ಇವಾಗ ನೀವು ವರ್ಕ್ ಮಾಡ್ತಾ ಮಾಡಬಹುದು. ಈಗ ಇನ್ನೊಂದು, ಒಬ್ಬೊಬ್ರಿಗೆ ಏನಿರ್ತೈತೆ ಎಕ್ಸಾಮ್ ಫಿಯರ್ ಜಾಸ್ತಿ ಇರ್ತೈತಿ. ಡೈರೆಕ್ಟ್ ಫಸ್ಟ್ ಟೈಮ್ ಬರೆಯುವಾಗ ಒಂದು ಪ್ರಿಲಿಮ್ಸ್ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಯಾವ್ದಾರು ಇರಲಿ, ನೀವು ಯಾವ್ದು RRB ಕ್ಲರ್ಕಿಗೆ ಟಾರ್ಗೆಟ್ ಮಾಡಿದ್ರೆ, IBPS ಕ್ಲರ್ಕಿಗೆ ಟಾರ್ಗೆಟ್ ಮಾಡಿದ್ರೆ, ಯಾವ ಎಕ್ಸಾಮ್ ಟಾರ್ಗೆಟ್ ಮಾಡಿರ್ತಾರಲ್ಲ ಅದಕ್ಕಿಂತ ಮುಂಚೆ 1 ಮಂತ್ ಮೊದಲು ಯಾವ್ದಾರು ಒಂದು ಎಕ್ಸಾಮ್ ಕೊಡ್ಲೇಬೇಕು. ನೀವು ಒಂದು ಎಕ್ಸಾಮ್ ಕೊಟ್ರೆ ಅಂತಂದ್ರೆ ಆ ಎಕ್ಸಾಮ್ದು ಸೆಂಟರ್ದು ಆಮೇಲೆ ಎಕ್ಸಾಮ್ದು ಏನ್ ಇರುತ್ತಿಲ್ಲ ಎಕ್ಸಾಮ್ ಹಾಲಿನ ಒಂದು ಫಿಯರ್ ಇರ್ತೈತಲ್ಲ ಅದೆಲ್ಲ ನೀವು ಒಂದ್ಸರಿ ಅಬ್ಸರ್ವ್ ಮಾಡ್ಕೊಂಡಿರ್ತೀರ. ಅದು ನಿಮ್ಮಲ್ಲಿ ರಿಟರ್ನ್ ಆಗಿರ್ತೈತಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಆ ಫಿಯರ್ ಇರಂಗಿಲ್ಲ, ಆ ಒಂದು ಸ್ಟ್ರೆಸ್ ಇರಂಗಿಲ್ಲ. ನೆಕ್ಸ್ಟ್ ಎಕ್ಸಾಮ್ ನಿಮ್ ಮೇನ್ ಎಕ್ಸಾಮ್ ಯಾವ್ದು ಟಾರ್ಗೆಟ್ ಮಾಡಿರ್ತಿರಲ್ಲ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಓಕೆ, ಮತ್ತೆ ಇದ್ರ ಬಿಟ್ಟು ಬೇರೆ ಜಾಸ್ತಿ ಡೌಟ್ ಇದ್ರೆ, ಕಾನ್ಸೆಪ್ಟ್ಸ್ ಗಳು ಯಾವ ಓದಬೇಕು, ಏನೇನ್ ಮಾಡ್ಬೇಕು ಅನ್ನೋದಿದ್ರೆ ನಾನು ಫಸ್ಟ್ ಇಂದ ವಿಡಿಯೋಗಳು ಮಾಡ್ಕೊತಾ ಬಂದಿದ್ದೀನಿ. ಆ ವಿಡಿಯೋಗಳನ್ನು ಕೂಡ ಹೇಳ್ತಾ ಬಂದಿದ್ದೀನಿ. ಆ ವಿಡಿಯೋ ನೋಡ್ಕೊಡ್ರಿ. ಇವಾಗ ಜಾಸ್ತಿ ಇದೆ ಮಾತಾಡೋದಾಗತ್ತೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ನಮ್ಮ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತೆ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಡ್ರಿ. ಏನೇ ಬ್ಯಾಂಕಿಂಗ್ ರಿಲೇಟೆಡ್ ಅಲ್ಲಿ, ಬ್ಯಾಂಕ್ ಅಲ್ಲಿ ಬಂದ ನಂತರ ಮುಂದೆ ಫ್ಯೂಚರ್ ಏನೇನ್ ಇರ್ತೈತಿ ಅದ್ರ ಬಗ್ಗೆ ಕೂಡ ಏನಾದ್ರು ನಿಮ್ಗೆ ಡೌಟ್ ಇತ್ತಂದ್ರೆ ಅದನ್ನ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ದು ಏನೇ ಡೌಟ್ ಇದ್ರು ನನ್ಗೆ ಕೇಳ್ಬೋದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏಜಸ್ ಇದು ರೇಷಿಯೋ ಕಾನ್ಸೆಪ್ಟ್ ಅನ್ನು ಹೊಂದಿರುವಂತ ಮುಂದಿನ ಟಾಪಿಕ್. ಇದು ರೇಷಿಯೋದೇ ಮುಂದಿನ ಕಂಟಿನ್ಯೂಟಿ ಅಂತ ಅನ್ಕೋಬಹುದು ನಾವು ಇದನ್ನ. ಓಕೆ, ಏಜಸ್ ಅಲ್ಲಿ ಮೇನ್ ಮೊದಲು ಕಾನ್ಸೆಪ್ಟ್ ಗಳು ನೋಡೋಣ. ಏಜಸ್ ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ ಏಜಸ್ ಅಲ್ಲಿ ಅಂತಂತೇಳಿ. ಏಜಸ್ ಇದು ಎಕ್ಸಾಮ್ಸ್ ಗಳ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡರಲ್ಲೂ ನಾವು ಈ ಕ್ವಶನ್ಸ್ ಗಳು ನೋಡ್ತೀವಿ. ಕ್ಲರ್ಕ್ ಎಕ್ಸಾಮ್ಸ್ ಗಳಲ್ಲಿ 2 ರಿಂದ 3 ಕ್ವಶನ್ಸ್ ಗಳು ಏಜಸ್ ಮೇಲೆ ನೋಡ್ತೀವಿ. PO ಎಕ್ಸಾಮ್ಸ್ ಗಳಲ್ಲಿ ಒಂದು ಕ್ವಶನ್ ಇರುತ್ತೆ ಏಜಸ್ ಮೇಲೆ. ಅಂದ್ರೆ ರೇಷಿಯೋ, ಪ್ರಪೋರ್ಷನ್, ಏಜಸ್, ಪಾರ್ಟ್ನರ್ಶಿಪ್, ಮಿಕ್ಸರ್ ಅಲಿಗೇಷನ್, ಇವು 4 ಕೂಡಿಸಿ 4 ಕ್ವಶನ್ ಇರ್ತವೆ. ಇವು 4 ಒಂದಕ್ಕೊಂದು ಹೊಂದಾಣಿಕೆ ಇರತಕ್ಕಂಥ ಟಾಪಿಕ್ಗಳು. ಓಕೆ, ಏಜಸ್ ಅಂತಂದ್ರೆ ವಯಸ್ಸು. ಈ ಏಜಸ್ ಅನ್ನ ಕಾನ್ಸೆಪ್ಟ್ ಅನ್ನ, ಏಜಸ್ ಚಾಪ್ಟರ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ನಾವು ನಮ್ಮನ್ನ ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ. ಇವಾಗ ಎಷ್ಟೋ ಸತಿ 2 ವ್ಯಕ್ತಿಗಳಿದ್ದಾರೆ A ಮತ್ತು B ಅಂತೇಳಿ. ಇವಂದು ವಯಸ್ಸು ಇವಾಗ ಪ್ರೆಸೆಂಟ್ ಆಗಿ 5 ವರ್ಷ ಐತಿ. ಒಂದು A ಅಂತೇಳಿ ಐತಿ ಅನ್ಕೊಳ್ಳೋಣ. ಇವಂದು ವರ್ಷ ಪ್ರೆಸೆಂಟ್ ಆಗಿ B ಅಂತ ಐತಿ. ಇವರಿಬ್ಬರ ಮಧ್ಯೆ 10 ವರ್ಷ ಡಿಫ್ರೆನ್ಸ್ ಐತಿ. 10 ವರ್ಷ ಆದ ನಂತರ ಇವರಿಬ್ಬರ ಮಧ್ಯದ ವಯಸ್ಸಿನ ಗ್ಯಾಪ್ ಎಷ್ಟು ಇರ್ತೈತಿ ಅಂತ ಕೇಳ್ತಾರೆ. ಅವಾಗ ನೀವೇನ್ ಹೇಳ್ತೀರ, ಅವಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡಕ್ ಹೋಗ್ತಾರೆ. ಅವಾಗ ಈ ರೀತಿ ಕ್ವಶನ್ಸ್ ಗಳು ಬಂದಾಗ ಇಲ್ಲಿ ನೋಡ್ರಿ, A ಅದಾನ, ಇಲ್ಲಿ B ಅದಾನಲ್ಲ, ಆ ವ್ಯಕ್ತಿಗಳ ಮಧ್ಯದ ಡಿಫ್ರೆನ್ಸ್ ಎಷ್ಟೈತಿ? 10 ವರ್ಷ. ನೀವು ನಿಮ್ಮ ತಮ್ಮ ಇಬ್ಬರ ಮಧ್ಯೆ 10 ವರ್ಷ ಡಿಫರೆನ್ಸ್ ಅದ ಅನ್ಕೋಳಿ. 10 ವರ್ಷ ಡಿಫರೆನ್ಸ್ ಅದ, ಅದು ನೆಕ್ಸ್ಟ್ 10 ವರ್ಷ ಬಿಟ್ರು 10 ವರ್ಷ ಡಿಫರೆನ್ಸ್ ಇರ್ತೈತಿ. ಡಿಫರೆನ್ಸ್ ಒಳಗೆ ಏನಾರ ಚೇಂಜ್ ಆಗತ್ತೆ ಅನ್ನೋ, ನಮ್ಮ 2 ಜನರ ಮಧ್ಯದ ವಯಸ್ಸಿನಲ್ಲಿ ಏನಾರ ಡಿಫರೆನ್ಸ್ ಚೇಂಜ್ ಆಗತ್ತೆ ಅನ್ನೋ ಇಲ್ಲ. ಅದಕ್ಕೋಸ್ಕರ ಈ ತರ ಸಣ್ಣ ಪುಟ್ಟ ಕಾನ್ಸೆಪ್ಟ್ಗಳು ಮೊದಲು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಫಸ್ಟ್ ಒನ್, ಪ್ರೆಸೆಂಟ್ ಏಜ್ ಅನ್ನ ನಾವು ಯಾವಾಗ್ಲೂ ಯಾವ ರೀತಿ ಬರ್ತೀವಿ? ಪ್ರೆಸೆಂಟ್ ಏಜ್ ಅನ್ನ ಡಿನಾಮಿನೇಟ್ ಮಾಡೋದು.
ಪ್ರೆಸೆಂಟ್ ಏಜ್ ಅಂದ್ರೆ ಈ ಸದ್ಯದ ವಯಸ್ಸು ಇದನ್ನ ನಾವು ಏನ್ ಬೇಕಾದ್ರೂ ಡಿನೋಟ್ ಮಾಡ್ಬೋದು. ನಾನು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಎಕ್ಸ್ ಅಂತ ತಗೋತೀನಿ, ಪ್ರೆಸೆಂಟ್ ಏಜ್ ಅನ್ನ ಎಕ್ಸ್ ಅಂತ ತಗೋತೀನಿ. ಪ್ರೆಸೆಂಟ್ ಏಜ್ ಎಕ್ಸ್ ಒಂದು ಇಂತಿಷ್ಟು ವರ್ಷಗಳ ಆದ ನಂತರ ವಯಸ್ಸು ಎಷ್ಟಾಗತ್ತೆ ಅಂತ ಕೇಳಿದಾಗ 5 ವರ್ಷ ಆದ ನಂತರ ಒಂದು ವಯಸ್ಸು ಏನಾಗುತ್ತೆ, ಆಫ್ಟರ್ 5 ಇಯರ್ ಏಜ್ ಏನಾಗುತ್ತೆ, ಆಫ್ಟರ್ 5 ಇಯರ್ ಏಜ್ ಏನಾಗುತ್ತೆ ಎಕ್ಸ್ ಪ್ಲಸ್ 5 ಈ ರೀತಿ ಬರೀಬಹುದು. ಬಿಫೋರ್ 5 ಇಯರ್ ಅಂತಂದ್ರೆ ಎಕ್ಸ್ ಮೈನಸ್ 5 ಅಂತ ಬರೀತೀವಿ. ಅರ್ಥ ಆಗತ್ತದ ಅನ್ಕೋತೀನಿ. ಪ್ರೆಸೆಂಟೇಜ್ ಎಕ್ಸ್, ಆಫ್ಟರ್ 5 ಇಯರ್ ಅಂದ್ರೆ ಈಗ ಇರ್ತಕ್ಕಂಥ ವಯಸ್ಸಿನಲ್ಲಿ ಇನ್ನೂ 5 ವರ್ಷ ಸೇರಿಸಬೇಕು. ಬಿಫೋರ್ 5 ಇಯರ್ ಅಂತಂದ್ರೆ ಈಗ ಇರ್ತಕ್ಕಂಥ ವಯಸ್ಸಿನಲ್ಲಿ 5 ವರ್ಷ ಕಡಿಮೆ ಮಾಡಬೇಕು. ವಯಸ್ಸು ಎಷ್ಟು ಇರಬಹುದು ಅಂತ ಹೇಳೋದು. ಆಫ್ಟರ್ ಅನ್ಬೋದು ಹೆನ್ಸ್ ಅಂತಾನು ಕರೀತಾರೆ. ಹೆನ್ಸ್ ಅಂತಂದ್ರೆ ಕೂಡ ಮುಂದೆ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಏಜ್ ಅದು. ಆಫ್ಟರ್ ಅಥವಾ ಹೆನ್ಸ್ ಎರಡು ಒಂದೇ ಮೀನಿಂಗ್ ಕೊಡ್ತವೆ. ಮುಂದೆ ಕ್ವಶನ್ಸ್ ಗಳಲ್ಲಿ ಬಂದಾಗ ನಿಮ್ಗೆ ಇದು ಗೊತ್ತಾಗತ್ತೆ. ಇದು ಒಂದಾದ ಏಜಸ್ ಗಳನ್ನ ನಾನು ಯಾವಾಗ್ಲೂ ರೇಷಿಯೋ ಕೊಟ್ಟಿದ್ದ ಅಂತಂದ್ರೆ ಎದು ಮತ್ತು ಬಿದ ರೇಷಿಯೋ 3:5 ಅಂತ ಕೊಟ್ಟಿದ್ದ ಅಂತಂದ್ರೆ ಆಕ್ಚುಲಿ ಎದ ವಯಸ್ಸು ಎಷ್ಟಾಗಿರ್ತೈತಿ 3x, ಬಿದ ವಯಸ್ಸು 5x ಆಗಿರುತ್ತೆ. ಈ ರೀತಿ ಬರೀಬೇಕಂತೇಳಿ ನಾನು ಇದೊಂದು ಅವಾಗ್ಲೇ ಹೇಳಿದ್ದೆ. ಓಕೆ, ಆಮೇಲೆ ಎರಡು ಜನರ ಮಧ್ಯದ ವಯಸ್ಸು ಏನಿರ್ತೈತೆ ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಇರ್ತೈತೆ, ಅದು ಚೇಂಜ್ ಆಗಂಗಿಲ್ಲ. ಮಧ್ಯದ ವಯಸ್ಸಿನ ಡಿಫರೆನ್ಸ್ ಏನಿರ್ತೈತೆ ಡಿಫರೆನ್ಸ್ ಬಿಟ್ವೀನ್ ದ 2 persons ಏಜಸ್ ವಿಲ್ ಬಿ ಕಾನ್ಸ್ಟೆಂಟ್ ಫಾರ್ ಆಲ್ ಟೈಮ್. ಇದೊಂದು ಲೈನ್ ಬರ್ಕೊಂಡ್ಬಿಟ್ರಿ. 2 person ಏಜ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಫಾರ್ ಆಲ್ ಟೈಮ್. ಯಾವ ಸಂದರ್ಭದಲ್ಲಿ ನೋಡಿದಾಗ ಕೂಡ ಅವ್ರಿಬ್ಬರ ಮಧ್ಯದ ಏನೋ ಏಜ್ ಡಿಫ್ರೆನ್ಸ್ ಇರ್ತಲ್ಲ ಸೇಮ್ ಇರ್ತೈತೆ. ನೀವು ಹುಟ್ಟಿದಾಗ ನಿಮ್ ತಮ್ಮಗೂ ನಿಮಗೂ 1 ವರ್ಷ ಡಿಫ್ರೆನ್ಸ್ ಇರ್ತ ಅನ್ಕೊಳ್ಳೋಣ. ನಿಮ್ ತಮ್ಮ ಹುಟ್ಟಿದಾಗ ಆಮೇಲೆ ಇನ್ನೂ 10 ವರ್ಷ ಬಿಟ್ರು ಅವಾಗ ಕೂಡ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ 1 ವರ್ಷ ಇರ್ತೈತಿ. ಇನ್ನು 20 ವರ್ಷ ಬಿಟ್ಟು ಕೂಡ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ 1 ವರ್ಷ ಇರ್ತೈತಿ. ಆ ರೀತಿ ಅದೇ ಕಾನ್ಸೆಪ್ಟ್ ನಾನು ಹೇಳ್ತಿರೋದು. ಓಕೆ, ಅದಾದ ನಂತರ ನೆಕ್ಸ್ಟ್ ಏಜಸ್ ಗಳಲ್ಲಿ ಕೆಲವೊಂದು ವರ್ಷಗಳ ಹಿಂದ್ಗಡೆ ಹೋಗೋದಿರ್ತೈತಿ, ಕೆಲವೊಂದು ವರ್ಷಗಳ ಮುಂದ್ಗಡೆ ಬರೋದಿರ್ತೈತಿ. ಅದಕ್ಕೊಂದು ಬೇಸ್ ಇಯರ್ ಅನ್ನ ನಾವು ತಗೋಬೇಕು. ಬೇಸ್ ಇಯರ್ ಅನ್ನ ನಾವು ಮ್ಯಾಕ್ಸಿಮಮ್ ಆಗಿ ನಾನು ತಗೊಳ್ಳೋದು 2020. ಬೇಸ್ ಇಯರ್ 10 ವರ್ಷದ ಹಿಂದೆ ಅಂದಾಗ ಈಗ ಬೇಸ್ ಇಯರ್ ನಾನು 2020 ತಗೋತೀನಿ. ಎಲ್ಲ ಎಕ್ಸಾಮ್ ಕ್ವಶನ್ಸ್ ಗಳಲ್ಲಿ 2020 ತಗೋತೀನಿ. 10 ವರ್ಷ ಬ್ಯಾಕ್ ಏಜ್ ರೇಷಿಯೋ ಕೊಟ್ಟಿದ ಅಂತಂದ್ರೆ ನಾವು ಡೈರೆಕ್ಟ್ ಇಲ್ಲಿ 2010 ಏಜ್ ರೇಷಿಯೋ 3:1. 10 ವರ್ಷ ಆದ ನಂತರ ಆಫ್ಟರ್ ಅಂತ ಕೊಟ್ಟಾಗ ಹೆನ್ಸ್ ಅಂತ ಕೊಟ್ಟಾಗ 2030 ಈ ರೇಷಿಯೋ 2:1 ಆಗತ್ತೆ ಅಂತೇಳಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಎಷ್ಟಿದೆ 20 ವರ್ಷ ಗ್ಯಾಪ್ ಐತೆ. 20 ವರ್ಷದಲ್ಲಿ ಈ ರೇಷಿಯೋ ಎಕ್ಸ್ಚೇಂಜ್ ಆಗೈತೆ ಅಂತೇಳಿ ಈ ರೀತಿ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಅದಕ್ಕೋಸ್ಕರ ಬೇಸ್ ಇಯರ್ ನಾನು ಯಾವಾಗ್ಲೂ ಏನ್ ಮಾಡ್ತೀನಿ 2020 ತಗೋತೀನಿ. ಇದು ಒಂದು. ಆಮೇಲೆ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ಏಜ್ಗಳಲ್ಲಿ ಎರಡು ಜನರ ರಿಲೇಷನ್ ಮೇಲೆ ಕ್ವಶನ್ ಇರ್ತವೆ. ಫಾದರ್ ಮತ್ತು ಸನ್, ಮದರ್ ಮತ್ತು ಡಾಟರ್ಗಳ ರಿಲೇಷನ್ಗಳ ಮೇಲೆ, ಅವ್ರ ರೇಷಿಯೋಗಳ ಮೇಲೆ, ಅವ್ರ ಏಜಸ್ಗಳದ್ದು ರೇಷಿಯೋಗಳ ಮೇಲೆ ಕ್ವಶನ್ಸ್ಗಳು ಇರ್ತವೆ. ಹಸ್ಬೆಂಡ್ ವೈಫ್ದು, ಫ್ರೆಂಡ್ಸ್, ಆಮೇಲೆ ಅವರೇಜ್ ಬೇಸ್ಡ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಕೂಡ ಈ ಏಜಸ್ ಅಲ್ಲಿ ಕ್ವಶನ್ಸ್ಗಳು ನಾವು ನೋಡ್ತೀವಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ಏನಾದ್ರು ಎಕ್ಸ್ಟ್ರಾ ಕಾನ್ಸೆಪ್ಟ್ ಇದ್ರೆ ನಾವು ಆ ಕಾನ್ಸೆಪ್ಟ್ ಗಳನ್ನ ಮುಂದೆ ನೋಡ್ತಾ ಹೋಗೋಣ. ಕ್ವಶನ್ಸ್ ಗಳು ಬಂದಾಗ ನಾವು ಮೇನ್ ಮಿಸ್ಟೇಕ್ ಏನ್ ಮಾಡ್ತೀವಿ ಈ ರೇಷಿಯೋ ಆಗ್ಲಿ ಏಜಸ್ ಗಳಲ್ಲಿ ಅಂತಂದ್ರೆ, ಒಂದು ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇದೇನೈತಿಲ್ಲ ಎಕ್ಸ್ ಎ ಮತ್ತು ಬಿ ಮಧ್ಯೆ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇಲ್ಲಿ ಏನೈತಿ 2 ಮತ್ತು 5 ಮತ್ತು 3 ಮಧ್ಯೆ 2 ಐತಿ. ಮುಂದೆ ರೇಷಿಯೋಗಳು ಏನ್ ಬಿ ಬಂದ್ರು ಇದೇ ರೇಷಿಯೋ ಕಂಟಿನ್ಯೂ. ಮುಂದೆ ಏನೋ ಕೊಟ್ಟ 5:2 ಅಂತ ಕೊಟ್ಟ. ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ 2 ಐತಿ, 3 ಐತಿ. ಇಲ್ಲಿ ಡಿಫ್ರೆನ್ಸ್ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 2 ಐತಿ. ಎರಡು ಡಿಫ್ರೆನ್ಸ್ ಈಕ್ವಲ್ ಮಾಡ್ಕೋಬೇಕಂತಂದ್ರೆ ಏನ್ ಮಾಡ್ತೀವಿ ಅದನ್ನ ನಾನು ಮುಂದೆ ಕ್ವಶನ್ ಬಂದಾಗ ಹೇಳ್ತೀನಿ. ಇಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಯಾವಾಗ್ಲೂ ಈಕ್ವಲ್ ಇರಬೇಕು. ಯಾಕಂತಂದ್ರೆ ಎ ಮತ್ತು ಬಿ ಮಧ್ಯ ಈ ವರ್ಷ 2010 ಇರ್ತಕ್ಕಂಥ ವಯಸ್ಸಿನ ಡಿಫರೆನ್ಸ್ ಏನೈತಿಲ್ಲ, ಮುಂದೆ 2030 ಕೂಡ ಅದೇ ಡಿಫರೆನ್ಸ್ ಇರ್ತೈತಿ ನಿಮಗೂ ನಿಮ್ ತಮ್ಮನ ಮಧ್ಯದ ಡಿಫರೆನ್ಸ್. ಇದು ಕ್ವಶನ್ಸ್ ಗಳು ಮುಂದೆ ಸಾಲ್ವ್ ಮಾಡ್ತಾ ಹೋದಂತ ಅರ್ಥ ಆಗುತ್ತೆ. ಈ ಡಿಫರೆನ್ಸ್ ಅನ್ನ ಮರಿತೀವಿ ನಾವು. ಇದು ಒಂದು ನಾವು ಮಾಡ್ತಕ್ಕಂಥ ಮೇನ್ ರಾಂಗ್. ಅದಾದ ನಂತರ ಪಾಸ್ಟ್ ಪ್ರೆಸೆಂಟ್ ಅಲ್ಲಿ ಕನ್ಫ್ಯೂಸ್ ಆಗಿ ಆನ್ಸರ್ ರಾಂಗ್ ಮಾಡ್ತೀವಿ. ಹೆನ್ಸ್ ಆಫ್ಟರ್ ಬಿಫೋರ್ ಇದರಲ್ಲಿ ಪ್ಲಸ್ ತಗೋಬೇಕು ಮೈನಸ್ ತಗೋಬೇಕು ಅಂತೇಳಿ ಕನ್ಫ್ಯೂಸ್ ಮಾಡಿ ಅಲ್ಲಿ ರಾಂಗ್ ಮಾಡ್ತೀವಿ. ಇಕ್ವೇಶನ್ಸ್ ಗಳನ್ನ ಕರೆಕ್ಟ್ ಆಗಿ ಬರ್ಕೊಳ್ಳೋದ್ರಲ್ಲಿ ರಾಂಗ್ ಮಾಡ್ತೀವಿ. ಈ ಏಜ್ ಮತ್ತು ರೇಷಿಯೋ ಹಾಗೂ ಮಿಕ್ಸರ್ ಅಲಿಗೇಷನ್ ಪಾರ್ಟ್ನರ್ಶಿಪ್ ಇವುಗಳಲ್ಲಿ ಇಕ್ವೇಶನ್ ಬರೆಯೋದೇ ಮೇನ್ ಇಂಪಾರ್ಟೆಂಟ್ ಐತೆ. ಇಕ್ವೇಶನ್ ಬರೆಯೋದ್ರಲ್ಲಿ ನಾವು ಏನೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿ ಆನ್ಸರ್ ಅನ್ನ ರಾಂಗ್ ಆಗ್ತೇವೆ.
ಓಕೆ, ಕ್ವಶನ್ಸ್ಗಳು ನೋಡ್ತಾ ಹೋಗೋಣ. ಇವಾಗ ಈಸಿ ಲೆವೆಲ್ ಕ್ವಶನ್ ಇರ್ತಾವೆ ಇವತ್ತಿಂದು. ಅರ್ಥ ಆಗ್ತೈತೆ ನಿಮ್ಮ ಮುಂದೆ ಕ್ವಶನ್ಸ್ಗಳು ಸಾಲ್ವ್ ಮಾಡಾದ ನಂತರ. ನಾನು ಅವಾಗ ಪ್ರತಿಯೊಂದು ಕ್ವಶನ್ ಒಂದೊಂದು ಟಾಪಿಕ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಕ್ವಶನ್ ಟ್ರೈ ಮಾಡಿ. ಆಮೇಲೆ ಇನ್ನೊಂದು ಹೇಳ್ಬೇಕಾಗಿತ್ತು ನಾನು, ಎವರೇಜ್ ಏನಾಗ್ತೈತಿ, ಏಜ್ ಅಟ್ ಪ್ರೆಸೆಂಟ್ ಎಕ್ಸ್ ಇತ್ತಂದ್ರೆ ಆಫ್ಟರ್ 10 ಇಯರ್ ಏನಾಗತ್ತ, ಎಕ್ಸ್ ಪ್ಲಸ್ 10 ಇಯರ್ ಆಗ್ತದೆ. ಸಮ್ ಪರ್ಸನ್ ಅಥವಾ 5 ಜನ ಹುಡುಗರು ಇದ್ದಾರೆ, ಅವ್ರದ್ದು ಅವರೇಜ್ ಏಜ್, ಅವರೇಜ್ ಅಂದ್ರೆ ಸರಾಸರಿ ಅವರೇಜ್ ಏಜ್ ಎಷ್ಟೈತಿ, 25 ಐತೆ ಅನ್ಕೊಳ್ಳೋಣ, ಅಥವಾ ಎಕ್ಸ್ ಅದ ಅನ್ಕೊಳ್ಳೋಣ, ಅಥವಾ 25 ಅನ್ಕೊಳ್ರಿ, ಅಥವಾ ಎಕ್ಸ್ ಅನ್ಕೊಳ್ಳೋಣ. ಏಜ್ ಎಕ್ಸ್ ಅದ ಅನ್ಕೊಳ್ಳೋಣ, ಎವರೇಜ್ ಏಜ್ ಎಕ್ಸ್ ಅದ ಅನ್ಕೊಳ್ಳೋಣ. ಆಫ್ಟರ್ 10 ಇಯರ್ ಅವರೇಜ್ ಏನಾಗ್ತೈತಿ ಕೇಳಿದಾಗ ಎಕ್ಸ್ ಪ್ಲಸ್ 10 ಅಂತ ಬರೀತೀವಿ. ಅದೇ ಇಲ್ಲಿ 5 ಜನ ಇದ್ದಾರೆ, ಇದು ಎಷ್ಟು, 5 ಜನದ ಅವರೇಜ್ ಏಜ್ ಎಕ್ಸ್ ಐತೆ. 5 ಜನದ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ 10 ಇನ್ಕ್ರೀಸ್ ಆಗುತ್ತೆ, ಅವರೇಜ್ ಇಷ್ಟೇ ಆಗುತ್ತೆ. ಬಟ್ ನಾರ್ಮಲ್ ಆಗಿ 5 ಜನರದು ಏಜ್ 50 ಐತೆ. ಆಫ್ಟರ್ 10 ಇಯರ್ 5 ಜನರದ ಏಜ್ ಸಮ್ ಎಷ್ಟಾಗ್ತೈತಿ, 5 ಜನರದ್ದು ಪ್ರೆಸೆಂಟ್ ಆಗಿ 50 ಅದ, 5 ಜನರದ್ದು 10 ವರ್ಷ ಆದ ನಂತರ ಏಜ್ ಎಷ್ಟು ಇರ್ತೈತಿ, ಪ್ರತಿಯೊಬ್ಬೊಂದು 10 ವರ್ಷ ಇನ್ಕ್ರೀಸ್ ಆಗ್ತದ. ಅಂದ್ರೆ 5 ಜನದ 50 ಇನ್ಕ್ರೀಸ್ ಆಯ್ತು, 50 ಪ್ಲಸ್ 50 100 ಆಗತ್ತೆ. ಬಟ್ ಇವಾಗ ಪ್ರೆಸೆಂಟ್ 5 ಜನರದ ಎವರೇಜ್ ಎಷ್ಟೈತಿ, 10 ಐತಿ. 10 ವರ್ಷ ಆದ ನಂತರ ಅವ್ರದ್ದು ಎವರೇಜ್ ಎಷ್ಟು ಇರ್ತೈತಿ, 10 ವರ್ಷ ಆದ ನಂತರ ಎವರೇಜ್ ಎಷ್ಟು ಇರ್ತೈತಿ, 20 ಇರ್ತೈತಿ. ಇದರಲ್ಲಿ 10ರಲ್ಲಿ ಮತ್ತೆ ಅದೇ 10 ಆಡ್ ಮಾಡೋದು. ಈ ಕ್ವಶನ್ಸ್ ಗಳು ನೋಡಿದಾಗ ಅರ್ಥ ಆಗುತ್ತೆ. ಇದು ನಿಮ್ಗೆ ಅರ್ಥ ಆಗಿರಲ್ಲ, ಫಸ್ಟ್ ಒಂದು ಕ್ವಶನ್ ಬರಲಿ ಅವಾಗ ನಾನು ನಿಮ್ಗೆ ಹೇಳ್ತೇನೆ. ಇದು ಫಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಅವರೇಜ್ ಕ್ವಶನ್ ಬಂದಾಗ ನಿಮ್ಗೆ ಅಲ್ಲೇ ಹೇಳ್ತೇನೆ. ಅವರೇಜ್ ಅಲ್ಲಿ ಡೈರೆಕ್ಟ್ ಎಷ್ಟು ವರ್ಷ ಬಿಟ್ಟು ನಮ್ಗೆ ಬೇಕಾಗಿದೆ ಅದನ್ನೇ ಆಡ್ ಮಾಡ್ತೀವಿ. ಬಟ್ ಸಮ್ ಅಲ್ಲಿ ಎಷ್ಟು ವರ್ಷ ಬಿಟ್ಟು ಬೇಕಾಗಿದೆಯಲ್ಲ ಅದು ಪ್ರತಿಯೊಬ್ಬರಲ್ಲೂ ಆಡ್ ಮಾಡ್ತೀವಿ. ಅವರೇಜ್ ಅಲ್ಲಿ ಪ್ರತಿಯೊಬ್ಬರಲ್ಲೂ ಆಡ್ ಮಾಡಲ್ಲ, ಡೈರೆಕ್ಟ್ ಅವರೇಜ್ ಅಲ್ಲಿ ಆಡ್ ಮಾಡ್ಬಿಡ್ತೀವಿ. ಇದು ಫಸ್ಟ್ ಕ್ವಶನ್ ಟ್ರೈ ಮಾಡಿ. Okay. The ratio of present age of A and B is 3:5. ಎ ಮತ್ತು ಬಿ ಎರಡು ವ್ಯಕ್ತಿ ಇದ್ದಾರೆ, ಅವ್ರ ಪ್ರೆಸೆಂಟ್ ಏಜ್ ರೇಷಿಯೋ ಎಷ್ಟಾಗಿದೆ, 3:5. ಓಕೆ, ಡಿಫ್ರೆನ್ಸ್ ಇಫ್ ದ ಡಿಫ್ರೆನ್ಸ್ ಆಫ್ ದೇರ್ ಏಜ್ ಇಸ್ 20 ಇಯರ್ಸ್. ಇವ್ರಿಬ್ಬರ ಮಧ್ಯದ ಏಜಿನ ಡಿಫ್ರೆನ್ಸ್ ಎಷ್ಟೈತಿ, 20 ವರ್ಷ ಐತೆ ಅಂತ ಹೇಳ್ತಿದ್ದಾರೆ. ಬಟ್ ಆಕ್ಚುಲ್ ನಮ್ಮ ಪ್ರಕಾರ ಎಷ್ಟೈತೆ, 5 ಯೂನಿಟ್, ಇದು 3 ಯೂನಿಟ್. 5 ಯೂನಿಟ್ ಮತ್ತು 3 ಯೂನಿಟ್ ಡಿಫ್ರೆನ್ಸ್ ಎಷ್ಟಾದ್ರೆ 2 ಯೂನಿಟ್. 2 ಯೂನಿಟ್ ವ್ಯಾಲ್ಯೂ 20 ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 10. 1 ಯೂನಿಟ್ ವ್ಯಾಲ್ಯೂ 10 ಅಂದ್ರೆ 3 ಯೂನಿಟ್ ವ್ಯಾಲ್ಯೂ 30, 5 ಯೂನಿಟ್ ವ್ಯಾಲ್ಯೂ 50. ಇವರಿಬ್ಬರದ್ದು ಆಕ್ಚುಯಲ್ ಏಜ್ ಎಷ್ಟಾಯ್ತು, 30 ಮತ್ತು 50. ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಎ ಅಂತಿದ್ದಾನೆ, ಏಜ್ 30 ವರ್ಷ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎ ಪ್ಲಸ್ ಬಿ, ಎ ಮೈನಸ್ ಬಿ ಮಾಡೋದು ಒಂದು ಕಾನ್ಸೆಪ್ಟ್ ಬರುತ್ತೆ, ಅದು DIL ಜಾಸ್ತಿ ಯೂಸ್ ಆಗುತ್ತೆ, ಅದನ್ನ ಹೇಳ್ತೇನೆ ನಾನು.
ಸಾಕು. ಏನೈತಿ ಇಲ್ಲಿ ಎ 5 ವರ್ಷ 5 ಇಯರ್ ಓಲ್ಡರ್ ದ್ಯಾನ್ ಬಿ. ಓಲ್ಡರ್ ಅಂತಂದ್ರೆ ಏನು? ದೊಡ್ಡವನು. ಯಂಗರ್ ಅಂದ್ರೆ ಸಣ್ಣವನು. ಎ ಇದೇನೈತಿ 5 ವರ್ಷ ಓಲ್ಡರ್ ದ್ಯಾನ್ ಬಿ ಐತಿ. ಎ 5 ವರ್ಷ ಬಿ ಗಿಂತ ದೊಡ್ಡದೈತೆ. ಬಿ ದೊಳಗೆ 5 ವರ್ಷ ಸೇರಿಸಿದ್ರೆ ಎದಷ್ಟು ವಯಸ್ಸಾಗುತ್ತೆ. ಅಂದ್ರೆ ಎ ಮೈನಸ್ ಬಿ ಅಂದ್ರೆ 5 ವರ್ಷ ಆಯ್ತು. ಫಸ್ಟ್ ಇಕ್ವೇಶನ್. ಸೆಕೆಂಡ್, ಸಮ್ ಆಫ್ ದೇರ್ ಏಜ್ ಇಸ್ 35 years. ಅಂದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 35 years. ಸೆಕೆಂಡ್ ಇಕ್ವೇಶನ್. ಎ ಪ್ಲಸ್ ಬಿ ಎ ಮೈನಸ್ ಬಿ ಬಂದಾಗ ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿಯೋದು ಹೆಂಗೆ ಅಂತಂದ್ರೆ, ಫಸ್ಟಿಗೆ ಎ ಪ್ಲಸ್ ಬಿ ಬಂದಾಗ ಇದು ಈ ಇಕ್ವೇಶನ್, ಎ ಪ್ಲಸ್ ಬಿ ಎ ಮೈನಸ್ ಬಿ ಈ ಇಕ್ವೇಶನ್ ಬಂದಾಗ ಮೊದಲು ಫಸ್ಟ್ ಒನ್ ಆಡ್ ಮಾಡ್ತೀವಿ, ಬೈ 2 ಮಾಡ್ತೀವಿ. ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಿ. ಈ ಎರಡು ಇಕ್ವೇಶನ್ ಇಕ್ವೇಶನ್ 1 and 2 ಆಡ್ ಮಾಡಿ, ಇಕ್ವೇಶನ್ 1 and 2 ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಲ್ಲ, ಅದು ಮಾಡಿದಾಗ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ದೊಡ್ಡದು ಯಾವ್ದೈತಿ ಅದರ ಆನ್ಸರ್ ಬರುತ್ತೆ. ಇದ್ರಾಗ ಇವೆರಡರಲ್ಲಿ ದೊಡ್ಡದು ಯಾವ್ದೈತಿ? ಎ ದೊಡ್ಡದೈತಿ, ಅದರ ವ್ಯಾಲ್ಯೂ ಬರುತ್ತೆ. ಅದನ್ನೇ ನಾವು ಒಂದರಲ್ಲಿ ಇಕ್ವೇಶನ್ 1 ಅಥವಾ ಇಕ್ವೇಶನ್ 2 ಎರಡರಲ್ಲಿ ಯಾವ್ದ್ರಲ್ಲಿ ಒಂದು ಯಾವ್ದು ದೊಡ್ಡದೈತಿ ಅದರೊಳಗೆ ಮೈನಸ್ ಮಾಡಿದಾಗ ಏನ್ ಬರ್ತೈತೆ? ಸಣ್ಣದಿರೋದು ಬರುತ್ತೆ. ಇವಾಗ ಇಲ್ಲೇ ನೋಡೋಣ. ಫಸ್ಟಿಗೆ ಇಕ್ವೇಶನ್ 1 and ಇಕ್ವೇಶನ್ 2 ಐತಲ್ಲ, ಇದನ್ನ ಆಡ್ ಮಾಡೋಣ. ಆಡ್ ಮಾಡಿದಾಗ ಏನಾಯ್ತು? ಬಿ ಕ್ಯಾನ್ಸಲ್ ಆಯ್ತು, 2a ಆಯ್ತು. 2a ಆಯ್ತು, ಈ ಕಡೆ 40 ಆಯ್ತು. ಆಡ್ ಮಾಡಿದ್ವಿ, 40 ಬಂತು. ಡಿವೈಡೆಡ್ ಬೈ 2 ಮಾಡ್ತೀವಿ, ಏದು ವ್ಯಾಲ್ಯೂ ಬರ್ತೈತಿ. 40/2 ಅಂದ್ರೆ 20. ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ವಿ, ದೊಡ್ಡದು ಆನ್ಸರ್ ಬಂತು. ಇವಾಗ ಸಬ್ಸ್ಟ್ರಾಕ್ಟ್ ಮಾಡೋಣ. ಎ ಪ್ಲಸ್ ಬಿ ದೊಡ್ಡದೈತಿಲ್ಲ, ಅದಕ್ಕೆ ಮೇಲೆ ಇಡೋಣ. ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 35. ಕೆಳಗಡೆ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು 5. ಇದು ಮೈನಸ್ ಮಾಡುವಾಗ ಇದು ಮೈನಸ್ ಆಗುತ್ತೆ, ಮೈನಸ್ ಇತ್ತು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಎ ಕ್ಯಾನ್ಸಲ್ ಆಯ್ತು, ಇದು 2b ಆಯ್ತು. 2b ಇಸ್ ಈಕ್ವಲ್ಸ್ ಟು 30 ಬಂತು. ದೆನ್ ಬಿ ಇಸ್ ಈಕ್ವಲ್ಸ್ ಏನ್ ಬರುತ್ತೆ? 30/2 15. ಮೈನಸ್ ಮಾಡಿ ಬೈ 2 ಮಾಡ್ತೀವಿ. ಇದನ್ನ ಡೈರೆಕ್ಟ್ ಯಾವ ರೀತಿ ಮಾಡ್ತೀವಿ ಅಂದ್ರೆ, ಇವೆರಡು ಆಡ್ ಮಾಡಿ ಬೈ 2 ಮಾಡ್ತೀವಿ. 30ರಲ್ಲಿ ಸೇರಿಸ 40. 40/2 ಅಂತಂದ್ರೆ 20. ದೊಡ್ಡದ್ರ ವ್ಯಾಲ್ಯೂ 20. ಎ ಇಸ್ ಈಕ್ವಲ್ಸ್ ಟು 20. ಇವೆರಡು ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. 35ರಲ್ಲಿ 5 ಇತ್ತು ಅಂದ್ರೆ 30. 30/2 ಅಂತಂದ್ರೆ 30/2 ಅಂತಂದ್ರೆ 15. ಅದು ಬಿ ವ್ಯಾಲ್ಯೂ. ಈ ರೀತಿ ಇವಾಗ ಏನೋ ಹಲವಾರು ಸರಿ ಬರ್ತೈತಿ. ಅದು ಬಂದಾಗ ಬರ್ತೀವಿ ಸರಿ ಹೇಳ್ತಾ ಹೋಗ್ತೀನಿ, ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಇವಾಗ ಏನ್ ಕೇಳಿದಾನೆ? ಫೈಂಡ್ ದ ಬೀಸ್ ಏಜ್ ಎಷ್ಟಿತ್ತು? 15 ಇತ್ತು. ನೆಕ್ಸ್ಟ್ ಕ್ವಶನ್. ಇಲ್ಲೇ ಅವರೇಜ್ ಒಂದು ಹೇಳ್ಬಿಡ್ತೇನೆ ಇವಾಗ ನಾವು. ಓಕೆ. ದ ಸಮ್ ಆಫ್ ದ ಏಜ್ ಆಫ್ ಎ ಬಿ ಸಿ, ಮೂರು ಜನದ ಏಜ್ ಕೊಟ್ಟಿದ್ದಾನೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 60. ಆಫ್ಟರ್ 5 years ಅವ್ರ ಏಜಿನ ಸಮ್ ಎಷ್ಟಾಗುತ್ತೆ? ಟೋಟಲ್ ಏಜಿನ ಸಮ್ ಎಷ್ಟಾಗುತ್ತೆ? 5 ವರ್ಷ ಅಂತಂದ್ರೆ ಪ್ಲಸ್ 5 ಮಾಡಿ 65 ಆಗುತ್ತೆ ಅಂತ ಹೇಳೋದಿಲ್ಲ. ಯಾಕಂತಂದ್ರೆ ಇಲ್ಲಿ 5 ವರ್ಷ ಒಂದು ಹೆಚ್ಚಿಗೆ ಆಗುತ್ತೆ, ಈ ವ್ಯಕ್ತಿದ 5 ವರ್ಷ ಹೆಚ್ಚಿಗೆ ಆಗುತ್ತೆ, ಈ ವ್ಯಕ್ತಿದ 5 ವರ್ಷ ಹೆಚ್ಚಿಗೆ ಆಗುತ್ತೆ. ಫಸ್ಟಿಗೆ ಎ ಇತ್ತು, ಏನಾಯ್ತು? ನೆಕ್ಸ್ಟ್ ಏನಾಯ್ತು? ಇವಂದು 5 ಹೆಚ್ಚಿಗೆ ಆಯ್ತು, ಇವಂದು 5 ಹೆಚ್ಚಿಗೆ ಆಯ್ತು, ಇವಂದು ಹೆಚ್ಚಿಗೆ ಆಯ್ತು. ಟೋಟಲ್ ಎಷ್ಟು? 15 ಹೆಚ್ಚಿಗೆ ಆಯ್ತು. ಎ ಪ್ಲಸ್ ಬಿ ಪ್ಲಸ್ ಸಿ ಸಮ್ ಎಷ್ಟಾಯ್ತು ಇವಾಗ? 65. 60 ಪ್ಲಸ್ 15 75 ಆಯ್ತು. ಇದು ಸಮ್ಡ್ ಆಯ್ತು. ಇನ್ ಕೇಸ್ ಅವರೇಜ್ ಆಫ್ ಎ ಬಿ ಅಂಡ್ ಸಿ ಇಸ್ ಈಕ್ವಲ್ಸ್ ಟು 60 ಅಂತ ಕೊಟ್ಟಿದ್ದ. ಅವರೇಜ್ 60 ಕೊಟ್ಟಿದ್ದ. ಆಫ್ಟರ್ 5 years, ಆಫ್ಟರ್ ಎಷ್ಟು ಅಂದ್ರೆ ಆಫ್ಟರ್ 5 years ಅವರೇಜ್ ಕೇಳ್ದ ಅಂತಂದ್ರೆ ಅವರೇಜ್ ಎಷ್ಟಾಗತ್ತೆ? ಆಫ್ಟರ್ 5 years ಇವ್ರದ್ದು 3 ಮಂದಿ ಅವರೇಜ್ 60 ಐತಿ. ಆಫ್ಟರ್ 5 years ಕೂಡ 65 ಆಗತ್ತೆ. 3 ಮಂದಿದ್ರಲ್ಲೂ ಅವರೇಜ್ ಕೇಳಿದಾಗ ಡೈರೆಕ್ಟ್ ಆಗಿ ಕೊಟ್ಟಂತ ವ್ಯಾಲ್ಯೂ ಅಲ್ಲಿ ಎಷ್ಟು ಇಯರ್ಸ್ ಕೊಟ್ಟಿರ್ತಾನೆ ಅದನ್ನ ಆಡ್ ಮಾಡ್ತೀವಿ. 65 ಆಫ್ಟರ್ 5 years ಅವರೇಜ್ ಆಯ್ತು. ಬೇಕಿದ್ರೆ ಇದನ್ನ ಅವರೇಜ್ ಬರೀತೇನು? ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 3 ಇಸ್ ಈಕ್ವಲ್ಸ್ ಟು 60. ಇದು ಅವರೇಜ್ ಆಗಿರ್ತೈತಿ. ಅವರೇಜ್ 60 ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 3. ಸಮ್ ಎಷ್ಟಾಯ್ತು? ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 63 180. ಇವಾಗ ಆಫ್ಟರ್ 5 years ಅಂತಿದ್ದಾನೆ.
ಪ್ರೆಸೆಂಟ್ 180 ಐತೆ. ಆಫ್ಟರ್ 5 ಇಯರ್ಸ್ ಎಷ್ಟಾಗುತ್ತೆ? ಒಂದು 5 ವರ್ಷ ಹೆಚ್ಚಿಗೆ ಆಗುತ್ತೆ, ಒಂದು 5 ವರ್ಷ ಹೆಚ್ಚಿಗೆ ಆಗುತ್ತೆ, ಒಂದು 5 ವರ್ಷ ಹೆಚ್ಚಿಗೆ ಆಗುತ್ತೆ. ಆಫ್ಟರ್ 5 ಇಯರ್ ಆದ ನಂತರ ಅವ್ರದ್ದು ಸಮ್ ಎಷ್ಟಾಗತ್ತಾ? ಇವೊಂದು 5 ವರ್ಷ, ಒಂದು 5 ವರ್ಷ, ಇಂದ 195 ಆಯ್ತು. 195 ಇದು 65 ಐತಿ. 195 ಅವರೇಜ್ ಬೇಕು ಇವಾಗ. ಆಫ್ಟರ್ 5 ಇಯರ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಇದೇನದ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಅದ್ರ ವ್ಯಾಲ್ಯೂ. ಅದು ಅವಾಗಿಂದ ಅವರೇಜ್ ಬೇಕಂದ್ರೆ ಇದಕ್ಕೆ 1 2 3 ಮೂರು ಅದಾವತ್ತೆ, 3 ಮಾಡ್ತೀವಿ. ಇಲ್ಲಿ ಕೂಡ /3 ಮಾಡ್ತೀವಿ. 3 6 18, 1 ಉಳಿತು, 3 5 15. ಅವಾಗ ಎವರೇಜ್ ಏನಾಯ್ತು? 65. ಅರ್ಥ ಆಯ್ತು ಅನ್ಕೊಂತೆ. ಇದರ ಆನ್ಸರ್ 75. ನೆಕ್ಸ್ಟ್ ಕ್ವಶನ್. ಅದೇ ಕ್ವಶನ್ ಬಂತು ನೋಡ್ರಿ ಅಲ್ಲಿ ಅವರೇಜ್. ಪ್ರೆಸೆಂಟ್ ಅಲ್ಲಿ ಅವರೇಜ್ ಎಷ್ಟೈತಿ? 25 5 ಜನದ್ದು. ಆಫ್ಟರ್ 5 ವರ್ಷ ಆದ ನಂತರ ಎಷ್ಟಿರ್ತೈತೆ? 5 ವರ್ಷ 20ರಲ್ಲಿ ಆಡ್ ಮಾಡ್ತೀವಿ, 25 ಇರ್ತೈತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್. Average age of ABC is 24 year. Average ಅಂದ್ರೆ A plus B plus C by 3 is equals to 24 year. ಮೂರು ಈ ಕಡೆ ಮಲ್ಟಿಪ್ಲೈ ಆಗಿ ಸಮ್ ಎಷ್ಟಾಗತ್ತೆ? A plus B plus C. ಅವರೇಜ್ ಕೊಟ್ಟಾಗ ಸಮ್ ಮಾಡ್ಬೇಕಂತಂದ್ರೆ ಎಷ್ಟು ಜನದ ಇರ್ತದೆ ಅಷ್ಟು ನಂಬರ್ ಆಫ್ ಪರ್ಸನ್ ಇಂದ ಕೊಟ್ಟಿರ್ತಕ್ಕಂಥ ಅವರೇಜ್ ಮಲ್ಟಿಪ್ಲೈ ಮಾಡಿದ್ರೆ ಸಮ್ ಸಿಗತ್ತೆ. ಈಗ 3 ಜನ ಆದ್ರೆ 24 ಅಂತ ಅಂತಾರೆ. ಸಮ್ ಎಷ್ಟಾಗತ್ತೆ? 24 3 72. ಇವ್ರ ಸಮ್ 72 ಆಯ್ತು. A is 4 year older than B. ಎ ಏನೈತಲ್ಲ ಅದು ಬಿ ಗಿಂತ 4 ವರ್ಷ ದೊಡ್ಡವನಿದ್ದಾನೆ. ಅಂಡ್ ಬಿ ಈಸ್ 4 ಇಯರ್ ಓಲ್ಡರ್ ದನ್ ಸಿ. ಬಿ ಏನೈತಲ್ಲ, ಬಿ ಅನ್ನುವಂತ ವ್ಯಕ್ತಿ ಸಿ ಗಿಂತ 4 ವರ್ಷ ದೊಡ್ಡವನಿದ್ದಾನೆ. ಅಂದ್ರೆ ಬಿ ದೊಳಗೆ 4 ವರ್ಷ ಕಮ್ಮಿ ಮಾಡಿದ್ರೆ ಸಿ ಮತ್ತು ಬಿ ವರ್ಷ ಅಷ್ಟೇ ಆಗತ್ತೆ. ದೆನ್ ಫೈಂಡ್ ದ ಏಜ್ ಆಫ್ ಎ. ಏಜ್ ಬೇಕು ನಮ್ಗೆ. ಇವಾಗ ಎ ಅಂತಂದ್ರೇನು? B+4 ಅದನ್ನ ಪುಟ್ ಮಾಡ್ರಿ. B+4. ಬಿ ಅಂತಂದ್ರೆ ಬಿನೇ ಇಡೋಣ. ಸಿ ಅಂತಂದ್ರೆ B-4 ಎಲ್ಲ ಬಿ ಒಳಗಡೆ ಕನ್ವರ್ಟ್ ಮಾಡ್ಕೊಂಡಿವಿ. 72 ಆಯ್ತು. +4 ಇದು -4 ಆಯ್ತಲ್ಲ. -4 +4 ಕ್ಯಾನ್ಸಲ್ ಆಗಿ 3B is equals to 72 ಉಳಿತು. ದೆನ್ B is equals to 24 ಬಂತು. ಬಿ ವಯಸ್ಸು 24 ಬಂತು. ಕೇಳಿರ್ತೇನು? ಫೈಂಡ್ ದ ಏಜ್ ಆಫ್ ಸಿ. ಬಿ ವಯಸ್ಸು 24 ಅಂತಂದ್ರೆ ಸಿ ವಯಸ್ಸು ಎಷ್ಟಾಗತ್ತೆ? ಇದು 24 - 4 is equal to ಸಿ ಅದ. ದೆನ್ ಸಿ is equals to 20 ಬರುತ್ತೆ. ಸಿ ವಯಸ್ಸು 20. ಆನ್ಸರ್ ಇಲ್ಲ ಇಲ್ಲಿ, ಆಪ್ಷನ್ ಮಿಸ್ಟೇಕ್ ಅದಾವ. ಆಪ್ಷನ್ ಆನ್ಸರ್ 20 ಸಿ ವಯಸ್ಸು. ನೆಕ್ಸ್ಟ್ ಕ್ವಶನ್.
ಓಕೆ, 10 ವರ್ಷ ಹಿಂದ್ಗಡೆ 10 year ago A was twice the age of B. ಪ್ರೆಸೆಂಟ್ಲಿ 2020 ಇಸ್ವಿಯದ ಅಂದ್ಕೊಳ್ಳೋಣ. 10 ವರ್ಷದ ಹಿಂದ್ಗಡೆ ಅಂತಂದ್ರೆ 2010ರಲ್ಲಿ ಅವರಿಬ್ಬರದ ರೇಷಿಯೋ ಎ ವಾಸ್ ಟ್ವಾಯ್ಸ್ ದ ಏಜ್ ಆಫ್ ಬಿ. ಎ ಮತ್ತು ಬಿ ಏನಾಗಿತ್ತು, ಎ ಬಿ ಒಂದು ಪಟ್ಟು ಇತ್ತಂದ್ರೆ ಅದ್ರ 2 ಪಟ್ಟು ಎ ಇತ್ತು. ಇದು ಪ್ರೆಸೆಂಟ್, ಅದಕ್ಕೆ ಇವ್ರ ವಯಸ್ಸು 2x ಮತ್ತು x ಅನ್ಕೊಳ್ಳೋಣ. ಇದು ಪ್ರೆಸೆಂಟ್ ಏಜ್ ಆಫ್ ಬಿ ಈಸ್ 15. ಬಿ ಪ್ರೆಸೆಂಟ್ ವಯಸ್ಸು ಎಷ್ಟದ 15 ಅದು. ದೆನ್ ಫೈಂಡ್ ದ ಏಜ್ ಪ್ರೆಸೆಂಟೇಜ್, ಏದು ಪ್ರೆಸೆಂಟೇಜ್ ಕಂಡುಹಿಡಬೇಕು, ಇದು ಕ್ವಶನ್ ಮಾರ್ಕ್ ಐತೆ. 10 ವರ್ಷ ಹಿಂದ್ಗಡೆ ಅಂದ್ರೆ 10 ವರ್ಷ, ಇಲ್ಲಿ ಈ ಸದ್ಯ ಪ್ರೆಸೆಂಟ್ ಆಗಿ 15 ವರ್ಷ ಅಂದ್ರೆ 10 ವರ್ಷ ಹಿಂದ್ಗಡೆ ಇಲ್ಲಿ ಎಷ್ಟಿರ್ತದೆ, ಒಂದು ವಯಸ್ಸು 5 ವರ್ಷ ಇರ್ತೈತಿ. ಎಕ್ಸ್ ಇಸ್ಕಲ್ ಟು 5 ಅಂತಂದ್ರೆ ಎ 2x ಅಂದ್ರೆ ಎಷ್ಟಾಗತ್ತೆ, 10 ಆಗತ್ತೆ. ಎ 10 ವರ್ಷ ಆಯ್ತು, ಬಿ 5 ವರ್ಷ ಆಯ್ತು 10 ವರ್ಷಗಳ ಹಿಂದ್ಗಡೆ. 10 ವರ್ಷ ಆದ ನಂತರ ಏದು ವಯಸ್ಸು ಎಷ್ಟಾಗತ್ತೆ, 10ರಲ್ಲಿ 10 ಸೇರಿಸಿ 20 ವರ್ಷ ಆಗುತ್ತೆ. ಆಪ್ಷನ್ ಎಲ್ಲ ಮಿಸ್ಟೇಕ್ ಅದ, ಆಪ್ಷನ್ಸ್ ತೆರೆ ಕೆಡಿಸ್ಕೋಬೋದು. 20 ವರ್ಷ ಆಯ್ತು. ಅರ್ಥ ಆಯ್ತು ಅನ್ಕೊಂತೀನಿ. ಇದು ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. ಇದು 2020, ಇವಾಗ ಪ್ರೆಸೆಂಟ್ ವರ್ಷ ಐತೆ ಅನ್ಕೊಳ್ಳೋಣ. 10 ವರ್ಷ ಹಿಂದ್ಗಡೆ ಅಂದ್ರೆ 2010. ಇದು 10 ವರ್ಷ ಡಿಫ್ರೆನ್ಸ್ ಐತೆ ಇಲ್ಲಿ. ಅವಾಗ ಎ ಮತ್ತು ಬಿ ರೇಷಿಯೋ ನೋಡೋಣ. ಎ ಮತ್ತು ಬಿ, ಎ 1 ಪಟ್ಟು ಇತ್ತಂದ್ರೆ ಅದ್ರ 2 ಪಟ್ಟು, ಎ ಎಕ್ಸ್ ಇತ್ತಂದ್ರೆ ಇದು 2x ಇರುತ್ತೆ. ಓಕೆ, ಪ್ರೆಸೆಂಟ್ ಏಜ್ 2020 ಪ್ರೆಸೆಂಟ್ ಏಜ್ ಅನ್ಕೋತೀವಿ ನಾವು. ಅವಾಗ ಎಷ್ಟೈತಿ ಇದ್ರದ್ದು ಪ್ರೆಸೆಂಟ್ ಏಜ್? ದ ಪ್ರೆಸೆಂಟ್ ಏಜ್ ಆಫ್ ಎ ಇಸ್ 10 year more than ದ ಬಿ. ಓಕೆ 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 ಓಕೆ, ಕ್ವಶನ್ ನಂಬರ್ 8 ಇದೇ ಕ್ವಶನ್. ಇದು ಈ ಕ್ವಶನ್ ಇರ್ತಾರ. 2020 2010, ಇಲ್ಲಿ 10 ವರ್ಷ ಡಿಫ್ರೆನ್ಸ್ ಐತೆ ಎ ಮತ್ತು ಬಿ. ಅವಾಗ ಎ ಬಿ ಎಕ್ಸ್ ಇತ್ತಂದ್ರೆ ಎ 2x ಇರುತ್ತೆ. ಇಫ್ ದ ಪ್ರೆಸೆಂಟ್ ಏಜ್ ಆಫ್ ಬಿ ಅನ್ನೋದು 15 ಅದ, ಬಿ ಪ್ರೆಸೆಂಟ್ ಏಜ್ 15 ಅದ. 10 ವರ್ಷದಿಂದ ಬಿ ಪ್ರೆಸೆಂಟ್ ಏಜ್ ಏನಿರತೈತಿ, 5 ಇರ್ತೈತಿ. ಯಾಕಂದ್ರೆ 10 ವರ್ಷದಿಂದ ಹೋಗ್ತಿದೀವಿ. ಎಕ್ಸ್ ವ್ಯಾಲ್ಯೂ 5 ಐತೆ ಅಂದ್ರೆ 2x ವ್ಯಾಲ್ಯೂ 10 ಆಗುತ್ತೆ. 10 ವರ್ಷದಿಂದ 7 ವರ್ಷ 10 ವರ್ಷ ಇತ್ತಂತಂದ್ರೆ ಇನ್ನು 10 ವರ್ಷ ಆದ ನಂತರ ಪ್ರೆಸೆಂಟ್ ಅಲ್ಲಿ 20 ವರ್ಷ ಆಗ್ತೈತಿ. ಆಪ್ಷನ್ ಯಾವುದು ಇಲ್ಲ, ಆಪ್ಷನ್ ಮಿಸ್ಟೇಕ್ ಅದು, 20 ವರ್ಷ. ನೆಕ್ಸ್ಟ್ ಕ್ವಶನ್. ಸೇಮ್ ಅದೇ ರೀತಿಯ ಕ್ವಶನ್ ಐತೆ. ಅದು ಬಿಫೋರ್ ಐತೆ, ಅದು ಆಫ್ಟರ್ ಐತೆ. ಓಕೆ, ಆಫ್ಟರ್ 8 years, ಇವಾಗ 2020 2026 ಅನ್ಕೋಬಹುದು. ಬಟ್ ಅದು ಆ್ಯಡ್ ಮಾಡಕ್ ಕನ್ಫ್ಯೂಸ್ ಆಗ್ತೈತಿ ಅಂತ ನಾನು ಪ್ರೆಸೆಂಟ್ 2020 ಅಂತ ಅನ್ಕೋತೀನಿ. ಯಾವಾಗಲೂ 2020 ಐತಿ. ಆಫ್ಟರ್ 8 years ಅಂದ್ರೆ 2028. ಆಫ್ಟರ್ 8 years, ಆಫ್ಟರ್ 8 year ಎ ವಿಲ್ ಬಿ 3 times ದ ಬಿ ಏಜ್. ಎ ಮತ್ತು ಬಿ ಇಲ್ಲಿ 2 ಅದಾವ. ಆಫ್ಟರ್ 8 years ಏನಿರ್ತೈತಿ, ಎ ವಿಲ್ ಬಿ 3 times ಬಿ. ಬಿ ಎಕ್ಸ್ ಇತ್ತಂದ್ರೆ ಎ 3x ಇರುತ್ತೆ. ಪ್ರೆಸೆಂಟ್ ಏಜ್ ಆಫ್ ಬಿ ಇಸ್ 4 years. ಪ್ರೆಸೆಂಟ್ ಏನೈತಿ 4 ಐತಿ ಬಿ ಇದು. ಬಿ ಪ್ರೆಸೆಂಟ್ 4 ಅದಂದ್ರೆ 8 ವರ್ಷ ಆದ ನಂತರ 2 8 ಆಡ್ ಆಗತ್ತೆ. 4 + 8 12 ಆಗುತ್ತೆ. ಎಕ್ಸ್ ಇಸ್ ಟು 12 ಬಂತು. ಯಾಕಂದ್ರೆ ಇದು 8 ವರ್ಷ ಬಿಟ್ಟು 4 ವರ್ಷ ಈಗ ಐತೆ ಅಂದ್ರೆ 8 ವರ್ಷ ಆದ ನಂತರ 12 ಇರ್ತೈತಿ. ಎಕ್ಸ್ ಇಸ್ ಟು 12 ಅಂದ್ರೆ 3x ಇರ್ತದೆ. 12 ಮೂರ್ಲೆ 36. 3x ಟು 36 ಆಯ್ತು. ಏನ್ ಪ್ರೆಸೆಂಟೇಜ್ ಕಂಡುಹಿಡಿಬೇಕಂದ್ರೆ ವಾಪಸ್ 8 ವರ್ಷ ಮೇಲೆ ಹೋಗ್ಬೇಕು. ಇವಾಗ 8 ವರ್ಷ ಆದ ನಂತರದ 36 ಇತ್ತಂದ್ರೆ ಇವಾಗ ಪ್ರೆಸೆಂಟ್ ಎಷ್ಟು ಇರ್ತೈತೆ, 36ರಲ್ಲಿ 8 ಹೋಯ್ತು ಅಂತಂದ್ರೆ 20 and 28 ಇರ್ಬೇಕಾಯ್ತು. 18 ಆಗೈತೆ. 8 ವರ್ಷ ಆದ ನಂತರ 4ರಲ್ಲಿ 8 ಸೇರಿಸಿದ್ರೆ 12 ಆಯ್ತು. 12 3 ಪಟ್ಟು ಐತಲ್ಲ, ಅದು ವಿಲ್ ಬಿ 3 times ಐತೆ. 12 ಮೂರ್ಲೆ 36. 36 ಒಳಗೆ 8 ಹೋಯ್ತು ಅಂತಂದ್ರೆ 28. ಆಪ್ಷನ್ ನಂಬರ್ ಯಾವುದು ಇಲ್ಲ ಇಲ್ಲಿ, ಆಪ್ಷನ್ ರಾಂಗ್. ನೆಕ್ಸ್ಟ್ ಕ್ವಶನ್.
ಓಕೆ. ಪ್ರೆಸೆಂಟ್ ಏಜ್ ಆಫ್ ಎ ಇಸ್ 10 ಇಯರ್ ಮೋರ್ ದ್ಯಾನ್ ಬಿ. ಪ್ರೆಸೆಂಟ್ ಏಜ್ ಆಫ್ ಎ ಏನೈತಿ ಬಿ ಗಿಂತ 10 ವರ್ಷ ದೊಡ್ಡದೈತಿ. ಅಂದ್ರೆ ಎ ದೊಡ್ಡದೈತಿ, ಎದೊಳಗೆ ಬಿದ ವಯಸ್ಸು ಕಳೆದ್ರೆ 10 ವರ್ಷ ಆಗುತ್ತೆ. ಆಫ್ಟರ್ 5 ಇಯರ್ ಎ ವಿಲ್ ಬಿ ಟ್ವೈಸ್ ದ ಬಿ. ಪ್ರೆಸೆಂಟ್ ಇಯರ್ ನೋಡೋಣ 2020 ಎ ಮತ್ತು ಬಿ. ಎ ಎಕ್ಸ್ ಇತ್ತಂತಂದ್ರೆ ಬಿ ಎಕ್ಸ್ ಇತ್ತಂತಂದ್ರೆ ಇವನ್ಕಿಂತ 10 ವರ್ಷ ದೊಡ್ಡದಿದ್ದಾನೆ ಯಾರು? ಎ. ಅದಕ್ಕೋಸ್ಕರ ಎಕ್ಸ್ ಪ್ಲಸ್ 10 ಆಗತ್ತೆ. ಆಫ್ಟರ್ 5 ಇಯರ್ ಅಂದ್ರೆ 2025ರಲ್ಲಿ ಆಫ್ಟರ್ 5 ಇಯರ್ ಎ ವಿಲ್ ಬಿ ಟ್ವೈಸ್ ದ ಬಿ. ಎ 2 ಪಟ್ಟಿರ್ತೈತಿ ಬಿ ಗಿಂತ. ಓಕೆ. ಬಿ ಎಕ್ಸ್ ಇತ್ತಂದ್ರೆ ಎ 2x ಇರುತ್ತೆ. ಓಕೆ, ಇಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ ಎರಡು ಕಡೆ ಮೇಲೆ ಒಂದ್ ಕಡೆ ಎಕ್ಸ್ ಬಂದಾಗ ಇಲ್ಲಿ 5 ಇಯರ್ ಆಯ್ತು, ಇದು 1 ಇತ್ತಂದ್ರೆ ಇದು 2 ಇರ್ತೈತೆ. ದ ಪ್ರೆಸೆಂಟ್ ಏಜ್ ಆಫ್ ಎ ಇಸ್ 10 ಇಯರ್ ಮೋರ್ ದ್ಯಾನ್ ದ ಬಿ. ಆಫ್ಟರ್ 5 ಇಯರ್ ಎ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಬಿ. ಇವಾಗ ನಾವು ಏನ್ ನೋಡ್ಬೇಕಿಲ್ಲ ಅಂತ ಅಂದ್ರೆ ಇವ್ರಿಬ್ಬರ ಮಧ್ಯದ ವಯಸ್ಸಿನ ಡಿಫರೆನ್ಸ್ ಎಷ್ಟೈತಿ? ಇವ ಎಕ್ಸ್ ಇತ್ತಂದ್ರೆ ಎಕ್ಸ್ ಪ್ಲಸ್ 10 ಅಂದ್ರೆ 10 ವರ್ಷ ಡಿಫರೆನ್ಸ್ ಐತಿ. ಇಲ್ಲಿ ಬನ್ರಿ, ಇವಾಗ ಇಲ್ಲಿ ಎಷ್ಟದ ಡಿಫರೆನ್ಸ್? ಆಕ್ಚುಯಲ್ ರೇಷಿಯೋದಲ್ಲಿ 1 ಐತಿ. ಈ ಪ್ರೆಸೆಂಟ್ ವರ್ಷ, ಈ ವರ್ಷ 2020ರಲ್ಲಿ ಎ ಮತ್ತು ಬಿ ಇಬ್ಬರು ಅಣ್ಣ ತಮ್ಮರು ಇದ್ದಾರೆ. ಅವ್ರಿಬ್ಬರು ಮಧ್ಯದ ವಯಸ್ಸಿನ ಡಿಫರೆನ್ಸ್ 10 ವರ್ಷ ಇತ್ತಂದ್ರೆ ಇನ್ನು 5 ವರ್ಷ ಬಿಟ್ಟಾಗ ಕೂಡ ಅವ್ರಿಬ್ಬರದ ವಯಸ್ಸಿನ ಡಿಫರೆನ್ಸ್ ಎಷ್ಟಿರುತ್ತೆ? 10 ಇರ್ತೈತಿ. ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 10 ಅಂದ್ರೆ ಇಲ್ಲಿ 2 ಯೂನಿಟ್ ವ್ಯಾಲ್ಯೂ 20, 1 ಯೂನಿಟ್ ವ್ಯಾಲ್ಯೂ 10. 2025ರಲ್ಲಿ ಎದ ವಯಸ್ಸು 20 ಇರ್ತೈತಿ, ಬಿದ ವಯಸ್ಸು 10 ಇರ್ತೈತಿ. ಇನ್ನು 5 ವರ್ಷ ವಾಪಸ್ ಹಿಂದೆ ಹೋಗೋಣ. 5 ವರ್ಷ ಹಿಂದೆ ಹೋದಾಗ ಇದು ಎಷ್ಟಿರುತ್ತೆ? ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಯಾಕಂದ್ರೆ 2025ರ ವಯಸ್ಸು, 2020ರಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಆಮೇಲೆ ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ಸ್ ಎಷ್ಟಾಗತ್ತೆ? 5 ಪ್ಲಸ್ 10 15 ಆಗತ್ತೆ. ಎದ ವಯಸ್ಸು 15 ಆಗತ್ತೆ ಪ್ರೆಸೆಂಟ್ಲಿ, ಬಿದ ವಯಸ್ಸು 5 ಆಗತ್ತೆ. ಕೇಳಿರ್ತೇನು? ಬಿದ ಪ್ರೆಸೆಂಟ್ ಇಯರ್ 5 ಇಯರ್ಸ್. ಅರ್ಥ ಆಯ್ತು ಅನ್ಕೋತೀನಿ ಇದು. ಇವಾಗ ಎಷ್ಟೇ ವರ್ಷದ ಹಿಂದ್ಗಡೆ ಹೋದ್ರು ಅವ್ರಿಬ್ಬರದ ಮಧ್ಯೆ ಡಿಫ್ರೆನ್ಸ್ ಏನಿರ್ತೈತಿ? ಕಾನ್ಸ್ಟೆಂಟ್ ಇರ್ತೈತಿಲ್ಲ. ಇಲ್ಲಿ ಕಾನ್ಸ್ಟೆಂಟ್ ಇರ್ಬೇಕಲ್ಲ. ಇಲ್ಲಿ 1 ಯೂನಿಟ್ ಐತೆ, ಆ 1 ಯೂನಿಟ್ ವ್ಯಾಲ್ಯೂ ಏನೈತೆ? 10 ಐತಿ. ಹಂಗಿದ್ರೆ 2 ಯೂನಿಟ್ ವ್ಯಾಲ್ಯೂ 20, 1 ಯೂನಿಟ್ ವ್ಯಾಲ್ಯೂ 10. 5 ವರ್ಷ ಮುಂದ್ಗಡೆ ಇರೋ ವಯಸ್ಸು ಅದಾವ 2. 5 ವರ್ಷ ಹಿಂದ್ಗಡೆ ಬಂದಾಗ ಏನಾಗತ್ತ? ಇದು 20 ಇದ್ರೆ 15 ಆಗತ್ತ, 10 ಇದ್ರೆ 5 ಆಗತ್ತ. ನೆಕ್ಸ್ಟ್ ಕ್ವಶನ್. ಹಂಗೆ ಸ್ಲೋಲಿ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಈ ಕ್ವಶನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಐತಿ. ಇದು ಕಾನ್ಸೆಪ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮುಂದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ಈ ಕಾನ್ಸೆಪ್ಟ್ ಕಂಟಿನ್ಯೂ ಆಗುತ್ತೆ. ಏಜ್ ಪ್ರೆಸೆಂಟ್ ಏಜ್ ಇಸ್ 3 ಟೈಮ್ಸ್ ದ ಬಿ. ಪ್ರೆಸೆಂಟ್ ಏಜ್ 2020. ಎ ಮತ್ತು ಬಿ. ಬಿ ಇದು 3 ಪಟ್ಟು ಎ ಐತೆ. ಬಿ 1 ಇತ್ತಂದ್ರೆ ಎ ಏನಿರ್ತೈತಿ? 3 ಇರುತ್ತೆ. ಸರ್ 3 ಪಟ್ಟು. ಆಫ್ಟರ್ 15 ಇಯರ್ಸ್ ಆದ ನಂತರ 2035 ಅವಾಗ ಇದು ಎಷ್ಟಿರ್ತೈತಿ? ಎ ವಿಲ್ ಬಿ ಟ್ವೈಸ್, 2 ಪಟ್ಟು ಇರ್ತೈತಿ. ಇದು ಬಿ ಎಷ್ಟಿರ್ತೈತಿ? ಬಿ 1 ಇತ್ತಂದ್ರೆ ಎ ಅದರದ್ದು 2 ಪಟ್ಟು ಇರ್ತೈತಿ. ಎಷ್ಟು ವರ್ಷಗಳು ಮುಂದೆ ಹೋದ್ರು ಕೂಡ ಅವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಏನಿರ್ಬೇಕು? ಕಾನ್ಸ್ಟೆಂಟ್ ಇರ್ಬೇಕಂತ ನಾನು ಹೇಳಿದ್ದೆ. 1ನೇದ್ರಲ್ಲಿ ನೋಡ್ರಿ, ಫಸ್ಟ್ ಇಕ್ವೇಶನ್ ಅಲ್ಲಿ ನೋಡ್ರಿ ಡಿಫ್ರೆನ್ಸ್ ಏನೈತೆ? ಇದು 2, 3 ಅದ, ಇದು ಏನದ 1 ಅದ. ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಎಷ್ಟೈತಿ? 2 ಯೂನಿಟ್ ಐತಿ. ಇದು 2 ಅದ, ಇದು 1 ಅದ. ಇವ್ರಿಬ್ಬರ ಡಿಫ್ರೆನ್ಸ್ ಎಷ್ಟೈತಿ? 1 ಯೂನಿಟ್ ಐತಿ. ಬಟ್ ಎರಡರಲ್ಲೂ ಡಿಫ್ರೆನ್ಸ್ ಏನಿರ್ಬೇಕು? ಸೇಮ್ ಇರಬೇಕು. ರೇಷಿಯೋ ಇದ್ರೆ ಇರ್ಲಿ, ಬಟ್ ಡಿಫ್ರೆನ್ಸ್ ಎರಡರಲ್ಲೂ ರೇಷಿಯೋದಲ್ಲಿ ನೋಡಿದಾಗ್ಲೂ ನಾರ್ಮಲ್ ಆಗಿ ನೋಡಿದಾಗ್ಲೂ ಡಿಫ್ರೆನ್ಸ್ ಸೇಮ್ ಇರ್ಬೇಕು. ಅದಕ್ಕೋಸ್ಕರ ಡಿಫ್ರೆನ್ಸ್ ಸೇಮ್ ಮಾಡೋಕ್ಕೋಸ್ಕರ ಏನ್ ಮಾಡ್ತೀವಿ ನಾವು? ಇವೆರಡರ ಮಧ್ಯದ ಏನ್ ಡಿಫ್ರೆನ್ಸ್ ಬಂದಿರ್ತದಿಲ್ಲ ಅದರ ವ್ಯಾಲ್ಯೂವನ್ನ ಈ ನಂಬರ್ಗೆ, ಇವೆರಡರದ ಡಿಫ್ರೆನ್ಸ್ ಬಂದಂತ ಈ ವ್ಯಾಲ್ಯೂವನ್ನ ಇದಕ್ಕೆ, ಈ ಡಿಫ್ರೆನ್ಸ್ ಬಂದಿರೋದನ್ನ ಈ ವ್ಯಾಲ್ಯೂವನ್ನ 1ನೇ ರೇಷಿಯೋಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅದನ್ನ ಮಾಡಿ ನೋಡೋಣ ಒಂದ್ಸತಿ. ಈ 2 ಐತಲ್ಲ, 2ನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ 2 × 2 ಇದೇನಾಗತ್ತು? 4 ಆಯ್ತು. ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದಾಗ 2 ಆಯ್ತು. ಇವಾಗ ನಮ್ದು ಪ್ರೆಸೆಂಟ್ ರೇಷಿಯೋ 2035ರಲ್ಲಿ 4:2. ಇದು ಮರ್ತು ಬಿಡ್ರಿ ಈಗ ಮೇಲಿಂದು.
ಈ 1 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಇದು 3ನೇ ಉಳಿತೈತೆ, ಇದು 1ನೇ ಉಳಿತೈತೆ. ಮೊದಲಿಂದ ಮರೆತು ಬಿಡ್ರಿ, ಇವೇ 4 ರೇಷಿಯೋಗಳು ಉಳಿದ್ವು ಇವಾಗ. ಓಕೆ, ಇಲ್ಲಿವರೆಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಏನ್ ಮಾಡ್ತೀರಾ, ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಐತೆ? 3ರಿಂದ 4 ಹೋಗಿದೆ, 1 ಯೂನಿಟ್ ಅಷ್ಟು ಗ್ಯಾಪ್ ಐತೆ. 1ರಿಂದ 2 ಹೋಗೈತಿ, 1 ಯೂನಿಟ್ ಅಷ್ಟು ಗ್ಯಾಪ್ ಐತಿ. ಇಲ್ಲಿನೂ 1 ಯೂನಿಟ್ ಅಷ್ಟು ಗ್ಯಾಪ್ ಐತಿ, ಇಲ್ಲಿನೂ 1 ಯೂನಿಟ್ ಗ್ಯಾಪ್ ಐತಿ. ಬಟ್ ಆಕ್ಚುಲಿ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ 15 ವರ್ಷದ ಗ್ಯಾಪ್ ಐತಿ. 1 ಯೂನಿಟ್ ಇಸ್ ಈಕ್ವಲ್ ಟು 15 ಅಂತ ಆಯ್ತು. ನಮಗೆ 1 ಯೂನಿಟ್ ವ್ಯಾಲ್ಯೂ 15 ಸಿಕ್ತು. ಕೇಳೋದೇನು? ಫೈಂಡ್ ದ ಬಿ ಪರ್ಸೆಂಟೇಜ್. ಬಿ ಪರ್ಸೆಂಟೇಜ್ ಎಷ್ಟೈತೆ? 1 ಯೂನಿಟ್ ಐತೆ. 1 ಯೂನಿಟ್ ವ್ಯಾಲ್ಯೂ ಬೇಕು ನಮ್ಗೆ. 1 ಯೂನಿಟ್ ವ್ಯಾಲ್ಯೂ 15 ಐತೆ. ಆನ್ಸರ್ ಸಿ 15 ಕರೆಕ್ಟ್ ಆನ್ಸರ್. ಇದು ಒಂದು ಮೆಥಡ್ ಇಂದ ಬಿಡಿಸಬಹುದು. ಇದು ಈಸಿ ಮೆಥಡ್. ಬಟ್ ನಾರ್ಮಲ್ ಮೆಥಡ್ ಇಂದ ಯಾವ ರೀತಿ ಬಿಡಿಸ್ತೀವಿ ನಾವು? ನಾರ್ಮಲ್ ಮೆಥಡ್ ಇಂದ ಎ ಮತ್ತು ಬಿ ಏನ್ ಕೊಟ್ಟಿದ್ದಾನೆ? ಪ್ರೆಸೆಂಟೇಜ್ ರೇಷಿಯೋ ಕೊಟ್ಟಿದ್ದಾನೆ. ಎ ಮತ್ತು ಬಿ ಪ್ರೆಸೆಂಟ್ ಅಲ್ಲಿ ಏನಿದೆ, ಎ ಬಿ ಎಕ್ಸ್ ಇತ್ತಂದ್ರೆ ಎ 3x ಇರುತ್ತೆ. ಓಕೆ, ಆಫ್ಟರ್ 15 ಇಯರ್ಸ್ ಅಂತ ಇದ್ದಾನೆ. ಎ 3x ಪ್ಲಸ್ 15 ಇಯರ್ ಆಗಬೇಕು, ಡಿವೈಡ್ ಬೈ ಬಿ ಎಕ್ಸ್ ಪ್ಲಸ್ 15 ಇಯರ್ ಆಗಬೇಕು. ಈಸ್ ಈಕ್ವಲ್ಸ್ ಅವಾಗ ಏನಾಗುತ್ತೆ? ಎ ವಿಲ್ ಬಿ ಟ್ವೈಸ್ ದ ಬಿ. ಬಿ 1y ಇತ್ತಂದ್ರೆ ಎ 2y ಆಗುತ್ತೆ. y ಕ್ಯಾನ್ಸಲ್ ಆಗಿ 2/1 ಆಗುತ್ತೆ. 2 ಇದಕ್ಕೆ ಮಲ್ಟಿಪ್ಲೈ ಆಗಿ 2x ಪ್ಲಸ್ 30 ಆಗುತ್ತೆ. 1 ಇದಕ್ಕೆ ಮಲ್ಟಿಪ್ಲೈ ಆಗಿ 3x ಪ್ಲಸ್ 15 ಆಗುತ್ತೆ. ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಹೋಗುತ್ತೆ. 15 ಇಸ್ ಈಕ್ವಲ್ಸ್ ಟು 2x ಮೈನಸ್ 3x ಮೈನಸ್ 2x ಅಂದ್ರೆ x ಉಳಿತೈತೆ. x ಇಸ್ ಈಕ್ವಲ್ಸ್ ಟು 15 ಬರುತ್ತೆ. x ಇಸ್ ಈಕ್ವಲ್ ಟು 15 ಬರುತ್ತೆ ಅಂದ್ರೆ ಕೇಳಿರೋದೇನು? ಫೈಂಡ್ ದ ಪರ್ಸೆಂಟೇಜ್ ಆಫ್ ಬಿ. ಬಿ ಪರ್ಸೆಂಟೇಜ್ x ಐತೆ, x ವ್ಯಾಲ್ಯೂ 15 ಐತೆ, ಅದಕ್ಕೋಸ್ಕರ ಆನ್ಸರ್ 15 ಅಂತ ಹಾಕ್ತೀವಿ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಇದೇ ರೀತಿ ನೆಕ್ಸ್ಟ್ ಕ್ವಶನ್ 4-5 ಕ್ವಶನ್ ಇದಾವೆ, ನಿಮ್ಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗ್ಬಿಡತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಸೇಮ್ ಇಲ್ಲಿ ಡೈರೆಕ್ಟ್ ರೇಷಿಯೋನ ಕೊಟ್ಟಿದ್ದಾನೆ. 3 ಪಟ್ಟು 4 ಪಟ್ಟು ಏನು ಹೇಳಿಲ್ಲ. ರೇಷಿಯೋ ಡೈರೆಕ್ಟ್ ಇಟ್ಬಿಟ್ರೆ ಸಾಲ್ವ್ ಮಾಡ್ಬೋದು. Okay. The ratio of age of P and Q is, ಇದು ರೇಷಿಯೋ ಆಫ್ ಏಜ್ ಆಫ್ ಪಿ ಅಂಡ್ ಕ್ಯೂ ಕೊಟ್ಟಾಗ ಪ್ರೆಸೆಂಟ್ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ ಇದು ಪ್ರೆಸೆಂಟೇಜ್ ಇರ್ತೈತೆ. 2020 ಪ್ರತಿಯೊಂದು ಸತಿ 2020 ಈ ತರ ಬರೆಯೋ ಅವಶ್ಯಕತೆ ಇಲ್ಲ. ಒಂದ್ಸತಿ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ಅಂತಂದ್ರೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ಪಿ ಮತ್ತು ಕ್ಯೂ ಇದಾರೆ, ಅವರಿಬ್ಬರು ರೇಷಿಯೋ ಕೊಟ್ಟಿರ್ತಾನೆ 2:3. ಆಫ್ಟರ್ 6 ಇಯರ್, ಇಲ್ಲಿಂದ 6 ಇಯರ್ ಆದ ನಂತರ ಪ್ಲಸ್ 6 ಆಗುತ್ತೆ. ಎರಡು ಕಡೆ ಇವಂದು ಬಿ ಆಫ್ಟರ್ 6 ಅಂದ್ರೆ ಇವಂದು ಪ್ಲಸ್ 6 ಆಗುತ್ತೆ. ದ ರೇಷಿಯೋ ವಿಲ್ ಬಿಕಮ್ 3:4. ಇವಾಗ 3:4 ಆಗುತ್ತೆ. ಆಕ್ಚುಲ್ ಆಗಿ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ನೋಡ್ಬೇಕು ನಾವು. ಫಸ್ಟ್ ಡಿಫ್ರೆನ್ಸ್ ಎಷ್ಟೈತೆ? 1 ಐತೆ. ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ 1 ಐತೆ ಅಂದ್ರೆ ಡಿಫ್ರೆನ್ಸ್ ಯಾವಾಗಲೂ ಕಾನ್ಸ್ಟೆಂಟ್ ಇರ್ತೈತೆ. ಡಿಫ್ರೆನ್ಸ್ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಇವರು ಇಲ್ಲಿರ್ತಕ್ಕಂಥ 5 ವರ್ಷಗಳಾದ ನಂತರ 6 ವರ್ಷ ಆದ ನಂತರ ಡಿಫ್ರೆನ್ಸ್ ಎರಡು ಸೇಮ್ ಇರ್ತಾವೆ. ಇಲ್ಲಿ ಸೇಮ್ ಐತೆ. ಸೇಮ್ ಇದ್ದಾಗ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ತೀರಾ? ಇವು ಎರಡನ್ನ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿಂದ ಇಲ್ಲಿಗೆ 1 ಯೂನಿಟ್ ಇನ್ಕ್ರೀಸ್ ಆಗೈತಿ, ಇಲ್ಲಿಂದ ಇಲ್ಲಿಗೆ 1 ಯೂನಿಟ್ ಇನ್ಕ್ರೀಸ್ ಆಗೈತಿ. ಇಲ್ಲಿ ಕೂಡ 6 ಇದೆ, ಇಲ್ಲಿ ಕೂಡ 6 ಇದೆ. 6 ವರ್ಷ ಅಂತಂದ್ರೆ 1 ಯೂನಿಟ್ ವ್ಯಾಲ್ಯೂ 6 ಬಂತಂದ್ರೆ ಕೇಳಿರೋದೇನು? ಫೈಂಡ್ ದ ಪರ್ಸೆಂಟೇಜ್ ಆಫ್ ಕ್ಯೂ. ಕ್ಯೂ ದ ಪರ್ಸೆಂಟೇಜ್ 3 ಯೂನಿಟ್ ಐತಿ. 1 ಯೂನಿಟ್ ವ್ಯಾಲ್ಯೂ 6 ಅಂದ್ರೆ 3 ಯೂನಿಟ್ ವ್ಯಾಲ್ಯೂ 6, 6 3 18. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇದು ಒಂದು ಮೆಥಡ್.
ನಾರ್ಮಲ್ ಬೇಸಿಕ್ ಮೆಥಡ್ ಏನಾಗುತ್ತೆ, 2 ಅದ 2x ಅನ್ಕೋತೀವಿ, ಇದು 3 ಅದ 3x ಅನ್ಕೋತೀವಿ. 6 ವರ್ಷ ಅಂದ್ರೆ ಇವಂದ್ರು 6 ಪ್ಲಸ್ ಮಾಡಿದೆವು, ಇದು 6 ಪ್ಲಸ್ ಮಾಡಿದೆವು, 3/4 ಆಗತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದು 8x ಪ್ಲಸ್ 4 24 ಆಗತ್ತೆ. ಇದು 3 9x ಪ್ಲಸ್ 6 18 ಆಗತ್ತೆ. ಓಕೆ, ನೆಕ್ಸ್ಟ್ 8x ಒಳಗೆ ಈ ಕಡೆ ಬಂದಿದ್ದು x ಉಳಿತೈತಿ, 18 ಆ ಕಡೆ ಹೋಗಿ 6 ಉಳಿತೈತಿ. ಒಂದು x ವ್ಯಾಲ್ಯೂ 6 ಬಂತಂದ್ರೆ ಕೇಳಿರೋದೇನು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯೂದು ಪ್ರೆಸೆಂಟ್ ಏಜ್ ಏನೈತೆ 3x. ಕ್ಯೂ 3 ಅನ್ನ 3x ಅನ್ಕೊಂಡಿವಿ. ಅದಕ್ಕೆ ಏನಾಗುತ್ತೆ 3 × 6 ಮಾಡಿ 6 18 ಅಂತ ಬರೀತೀವಿ. ಆಪ್ಷನ್ ನಂಬರ್ ಸಿ ಅಂತ ಹಾಕ್ತೀವಿ. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಓಕೆ, ಪ್ರೆಸೆಂಟ್ ಏಜ್ ಆಫ್ ಫಾದರ್ ಈಸ್ 4 times the his son is. ಫಾದರ್ ಸನ್ ಸನ್ ವಯಸ್ಸು 1 ಇತ್ತಂದ್ರೆ ಫಾದರ್ 4 ಇರ್ತೈತಿ, ಅಂದ್ರೆ 4 ಪಟ್ಟು, 1/4 ಪಟ್ಟು. ಆಫ್ಟರ್ 10 ಇಯರ್ ಆದ ನಂತರ ಫಾದರ್ ಏಜ್ ವಿಲ್ ಬಿ ಟ್ವಾಯ್ಸ್ ದ ಸನ್ಸ್ ಏಜ್ಗಿಂತ 2 ಪಟ್ಟು. ಅವಾಗ 1 ಇತ್ತಂದ್ರೆ ಸಣ್ಣ, ಫಾದರ್ ಏನಾಗುತ್ತೆ 2 ಪಟ್ಟು ಆಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ತೀವಿ ನಾವು, ಇವರಿಬ್ಬರು ಮಧ್ಯೆ ಇವಾಗ 10 ವರ್ಷಕ್ಕಿಂತ ಮೊದಲು ಎಷ್ಟಿತ್ತು, 10 ವರ್ಷ ಆದ ನಂತರ ಎಷ್ಟಿತ್ತು ಡಿಫ್ರೆನ್ಸ್ ಎಲ್ಲ ಅವೆರಡು ಸೇಮ್ ಇರಬೇಕು. ಅಪ್ಪ ಮಗನ ಮಧ್ಯೆ ವಯಸ್ಸಿನ ಡಿಫ್ರೆನ್ಸ್ ಇವಾಗಲೂ ಫ್ಯೂಚರಲ್ಲೂ ಪಾಸ್ಟಲ್ಲೂ ಯಾವಾಗಲೂ ಡಿಫ್ರೆನ್ಸ್, ಯಾವಾಗಲೂ ಇಬ್ಬರ ಮಧ್ಯೆ ವಯಸ್ಸಿನ ಅಂತರ ಸೇಮ್ ಇರ್ತೈತಿ. ಇಲ್ಲಿ ಎಷ್ಟೈತಿ ಇಬ್ಬರ ಅಂತರ, 4ರಲ್ಲಿ 1 ಹೋದ್ರೆ 3 ಐತಿ, ಇಲ್ಲಿ 2ರಲ್ಲಿ 1 ಹೋದ್ರೆ 1 ಐತಿ. ಎರಡು ಬೇರೆ ಬೇರೆ ಅದಾವ. ಬೇರೆ ಬೇರೆ ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದು ವ್ಯಾಲ್ಯೂ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ, ಇದು ವ್ಯಾಲ್ಯೂ ಅದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 3 ಇದೊಂದು ಇದಕ್ಕೆ ಮಲ್ಟಿಪ್ಲೈ ಮಾಡಿದೀವಿ ಅಂದ್ರೆ 3 2 6 ಆಯ್ತು. ಇದು ಬಂತು ಬಿಡ್ರಿ, 3 1 3 ಆಯ್ತು. ಇದೇ ಇವಾಗ ರೇಷಿಯೋ, ಆಕ್ಚುಲ್ ರೇಷಿಯೋ ಇದೇ ಅದ ಅನ್ಕೊಳ್ಳೋಣ. ಇದಂತೂ ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ, ಮರ್ತು ಬಿಡಿ. 1ರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 1 4 4 ಆಯ್ತು, 1 1 1 ಆಯ್ತು. ಇದೇ ರೇಷಿಯೋ ಕನ್ಫರ್ಮ್ ಆಯ್ತು. ಮೊದಲಿನ ರೇಷಿಯೋ ಮರ್ತು ಬಿಡ್ರಿ. ಓಕೆ, ಇವಾಗ ಡಿಫ್ರೆನ್ಸ್ ನೋಡ್ರಿ ಸೇಮ್ ಇರ್ತೈತೆ. 4ರಲ್ಲಿ 1 ಹೋದ್ರೆ 3 ಬರುತ್ತೆ, 6ರಲ್ಲಿ 3 ಹೋದ್ರೆ 3 ಬರುತ್ತೆ. ಎರಡು ಕಡೆ ಏನಾಯ್ತು ಏಜ್ ಡಿಫ್ರೆನ್ಸ್ ಸೇಮ್ ಆಯ್ತು. ಏಜ್ ಡಿಫ್ರೆನ್ಸ್ ಸೇಮ್ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನ್ ನಮ್ದು, ಏಜ್ ಡಿಫ್ರೆನ್ಸ್ ಸೇಮ್ ಆದ ನಂತರ ಕಂಪೇರ್ ಮಾಡ್ತೀರಾ. 4ರಿಂದ 6ಕ್ಕೆ 2 ಯೂನಿಟ್ ಹೆಚ್ಚಾಗೈತೆ, 1ರಿಂದ 3ಕ್ಕೆ 2 ಯೂನಿಟ್ ಹೆಚ್ಚಾಗೈತೆ. ಆ 2 ಯೂನಿಟ್ ವ್ಯಾಲ್ಯೂನೇ 10 ವರ್ಷ ಐತೆ. 2 ಯೂನಿಟ್ ಇಸ್ ಈಕ್ವಲ್ಸ್ ಟು 10 ವರ್ಷ ಅಂತಂದ್ರೆ 1 ಯೂನಿಟ್ ಇಸ್ ಈಕ್ವಲ್ ಟು 5 ವರ್ಷ. ಕೇಳಿರೋದೇನು, ಫೈಂಡ್ ದ ಪ್ರೆಸೆಂಟೇಜ್ ಆಫ್ ಫಾದರ್ಸ್ ಪ್ರೆಸೆಂಟೇಜ್. ಇವಾಗ ನಾವು ಎಲ್ಲರೂ ಏಜ್ ಕಂಡುಹಿಡಿಯಬಹುದು. ಫಾದರ್ಸ್ ಪ್ರೆಸೆಂಟೇಜ್ ಏನೈತೆ 4 ಯೂನಿಟ್, 4 5 20 ವರ್ಷ ಆಯ್ತು. ಇದೊಂದು 5 ವರ್ಷ ಆಯ್ತು. ಇದು 5 3 15 ವರ್ಷ ಆಯ್ತು. 6 3 18 ವರ್ಷ ಆಯ್ತು. ಅರ್ಥ ಆಯ್ತು ಅನ್ಕೊಂಡು ಈ ರೀತಿ 6 5 30 ಆಗುತ್ತೆ. ಇದು ಡಬಲ್ ಅದ, ಇದ್ರ 5 4 4 ಬಿಟ್ರೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಒಟ್ಟು 16 ಕ್ವಶನ್ ಅದಾವಲ್ಲ, ಇನ್ನು 4 ಕ್ವಶನ್ ಅದಾವ ಬಾಕಿ. ಇದು ಸಾಲ್ವ್ ಮಾಡಿವಿ, ಇದು ಇವಾಗ ಜಸ್ಟ್ ಸಾಲ್ವ್ ಮಾಡ್ತೀವಿ. ಇವಾಗ ಇದು ಕ್ವಶನ್ ನಂಬರ್ 12. ಇದಾದ ನಂತರ ನೆಕ್ಸ್ಟ್ 4 ಕ್ವಶನ್ ಇದಾವ ಅಷ್ಟೇ. ಆಯ್ತು. ನಾನು ನಮ್ಮ ಡ್ಯಾನ್ಸ್ ಕ್ಲಾಸ್
काबिल इतना बनिए ना कि लोग आपको रोकने के लिए ना साजिश करना पड़े, कोशिश नहीं, उस लेवल पे जाइए आप। काबिल इतना बनिए ना कि लोग आपको रोकने के लिए ना साजिश करना पड़े, कोशिश नहीं। The greatest pleasure I've had is trying to do something that everybody says could not be done. The greatest pleasure I've had is trying to do something that everybody says could not be done. कि जहां पे आप हैं फिट पे सिर्फ अपने ऊपर भरोसा रखिए, बिना सेल्फ एनीथिंग इज पॉसिबल। एक ही चीज ಸಾರಿ ಓಕೆ, ಈ ಕ್ವಶನ್ ಸಾಲ್ವ್ ಮಾಡಿದ್ದೀರಾ? ದ ಪ್ರೆಸೆಂಟ್ ಏಜ್ ಆಫ್ ಮದರ್ ಈಸ್ 3 times ದ ಡಾಟರ್. ಡಾಟರ್ ಇದ್ದಾಳೆ, ಮದರ್. ಡಾಟರ್ ಮತ್ತು ಮದರ್ ಏಜ್ ಏನಿದೆ ಡಾಟರ್ಗೆ ಅದು 3 ಕೊಟ್ಟೈತೆ. ಡಾಟರ್ 1 ಇದ್ರೆ ಮದರ್ 3 ಇರ್ತಾವೆ. ಆಫ್ಟರ್ 6 ಇಯರ್ ಆದ ನಂತರ ಅವ್ರ ರೇಷಿಯೋ ಏನಾಗುತ್ತೆ, 1:2:1 ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಏನಾಯ್ತು ನಮ್ದು ಇವಾಗ? ಫಸ್ಟ್ ಇವರಿಬ್ಬರದು ವಯಸ್ಸು ಇವಾಗ ಮತ್ತು ಫ್ಯೂಚರ್ ಅಲ್ಲಿ ಡಿಫ್ರೆನ್ಸ್ ಸೇಮ್ ಇರ್ತೈತಿ. ಅವ ಮಗಳ ಮಧ್ಯದ ವಯಸ್ಸಿನ ಡಿಫ್ರೆನ್ಸ್ ಇವಾಗ್ಲೂ ಫ್ಯೂಚರ್ ಅಲ್ಲಿ ಯಾವಾಗ್ಲೂ ಸೇಮ್ ಇರ್ತದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟೈತೆ? 2 ಐತೆ. ಇಲ್ಲಿ ಡಿಫ್ರೆನ್ಸ್ 1 ಐತೆ. ಅದಕ್ಕೋಸ್ಕರ ಕ್ರಾಸ್ ಮಲ್ಟಿಪ್ಲಿಕೇಶನ್ 2ರಿಂದ 5ಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ, 4 ಆಯ್ತು, ಇದು 2 ಆಯ್ತು. ಇದರಿಂದ 1ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಉಳಿತೈತೆ. ಇವಾಗ ಕಂಪ್ಯಾರಿಸನ್ 3ರಿಂದ 4ಕ್ಕೆ ಹೋಗಿದೆ, 1 ಯೂನಿಟ್ ಇನ್ಕ್ರೀಸ್ ಆಗಿದೆ. 1ರಿಂದ 2ಕ್ಕೆ ಹೋಗಿದೆ, 1 ಯೂನಿಟ್ ಇನ್ಕ್ರೀಸ್ ಆಗಿದೆ. ಆ 1 ಯೂನಿಟ್ ವ್ಯಾಲ್ಯೂ ಏನೈತಿ? 6 ವರ್ಷ ಆಯ್ತು. ಕೇಳಿದ್ರೆ ಇದ್ರದ್ದು 6 ಅಂದ್ರೆ 6 3 18 ವರ್ಷ ಆಯ್ತು. ಇದು 6 ವರ್ಷ ಆಯ್ತು. ಇದು 4 6 24 ವರ್ಷ ಆಯ್ತು. ಇದು 4 2 6 2 12 ವರ್ಷ ಆಯ್ತು. ಎಲ್ಲರ ವಯಸ್ಸು ಸಿಕ್ತು. ಕೇಳಿದೇನು? ಫೈಂಡ್ ದ ಪ್ರೆಸೆಂಟೇಜ್ ಆಫ್ ಡಾಟರ್. ಡಾಟರ್ ಪ್ರೆಸೆಂಟೇಜ್ ಎಷ್ಟಿದೆ? 6 ವರ್ಷ. ಆಪ್ಷನ್ ನಂಬರ್ ಸಿ. ಇದು ಫ್ಯೂಚರ್ ವರ್ಷ ವಯಸ್ಸದ, ಇದು ಪ್ರೆಸೆಂಟ್ ವರ್ಷ. ನೆಕ್ಸ್ಟ್ ಕ್ವಶನ್. ಓಕೆ, the present age of A is twice the age of B. B 1 ಇರ್ತಂದ್ರೆ A 2 ಇರ್ತೈತಿ. 8 ಇಯರ್ ಆಗೋ. ಓಕೆ, 8 ಇಯರ್ ಆಗೋ ಅಂತಂದ್ರೆ ಈ ರೀತಿ ಬರೆಯೋದಿಲ್ಲ. ಎ ಮತ್ತು ಬಿ ಇದಾನೆ. ಪ್ರೆಸೆಂಟ್ ಏಜ್ ಇಲ್ಲಿ ಕೆಳಗಡೆ ಬಂದು 8 ಇಯರ್ ಆಗೋ ಇಲ್ಲಿ ಬರ್ತದೆ. ಪ್ರೆಸೆಂಟ್ ಏಜ್ ಏನೈತೆ? 2:1 ಅದ. 8 ಇಯರ್ ಆಗೋ ಮೇಲ್ಗಡೆ 8 ವರ್ಷ ಆದ ನಂತರ ಹಿಂದ್ಗಡೆ ಹೋಗ್ತಿದೀವಿ ನಾವು. 8 ವರ್ಷ ಹಿಂದ್ಗಡೆ 8 ಇಯರ್ ಆಗೋ A was 3 times the B. B 1 ಇದ್ರೆ A 3 ಪಟ್ಟಿತ್ತು. ಓಕೆ, ಈ ಕ್ವಶನ್ಸ್ ನೋಡಿ ಈಸಿ ಅನ್ಸ್ಕೊಂಡು 1-2 ಕ್ವಶನ್ ಸಾಲ್ವ್ ಮಾಡೋಣ. ಮತ್ತೆ ಇದೇನು ಇಷ್ಟೇ ಲೆವೆಲ್ ಇದಾವೆ ಅಂತ ಅನ್ಕೋಬೇಡ್ರಿ. ಇನ್ನ 2 ಕ್ಲಾಸ್ ಆಗೋದಿದೆ ಏಜಸ್ ಅದು. ಡೋಂಟ್ ವರಿ. ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ? ಮೊದಲು ಎಷ್ಟಿತ್ತು ಡಿಫ್ರೆನ್ಸ್? 2 ವರ್ಷ ಡಿಫ್ರೆನ್ಸ್ ಇತ್ತು. ಇವಾಗಲೂ ಏನ್ ಇರ್ಬೇಕು? 2 ಯೂನಿಟ್ ಡಿಫ್ರೆನ್ಸ್ ಇರಬೇಕು. ಬಟ್ 1 ಯೂನಿಟ್ ಐತೆ. 2 ಯೂನಿಟ್ ಆಗ್ಬೇಕಂತಂದ್ರೆ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. 2 2 4 ಆಯ್ತು, 2 ಆಯ್ತು. ಇವಾಗ ಡಿಫ್ರೆನ್ಸ್ ನೋಡ್ರಿ 2 ಇರ್ತೈತಿ, ಇಲ್ಲಿನೂ 2 ಆಗುತ್ತೆ. ಈ 1ರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 3 1 ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಹೋದ್ರೆ 1 ಯೂನಿಟ್ ಇನ್ಕ್ರೀಸ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಹೋದ್ರೆ 1 ಯೂನಿಟ್ ಇನ್ಕ್ರೀಸ್ ಆಗಿದೆ. 1 ಯೂನಿಟ್ ವ್ಯಾಲ್ಯೂ 8 ಐತೆ. ಕೇಳ್ತಿರೋದು ಫೈಂಡ್ ದ ಪ್ರೆಸೆಂಟೇಜ್ ಆಫ್ ಎ. ಪ್ರೆಸೆಂಟೇಜ್ ಆಫ್ ಎ ಏನದು? ಇದು ಅದ, ಇದು ಅಲ್ಲ, ಇವು ಪಾಸ್ಟ್ ಅದ. ಪ್ರೆಸೆಂಟೇಜ್ 4 ಅದ. 8 4 32. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಡೈರೆಕ್ಟ್ ಓರಲಿ ಮಾಡ್ಬೋದು. ಇಲ್ಲಿ ನೋಡ್ರಿ,
ಫಾದರ್ಸ್ ಏಜ್ ಇಸ್ 24, ಫಾದರ್ ಈಸ್ 24 year older ದ್ಯಾನ್ ಹಿಸ್ ಸನ್. ತಂದೆ ಏನದಾನ ಅವನ ಮಗನಿಗಿಂತ 24 ವರ್ಷ ದೊಡ್ಡವನಿದಾನೆ. ಮುಂದೆ ಏನಿರ್ತೈತೆ, ಫಾದರ್ ಏಜ್ ವಿಲ್ ಬಿ ಟ್ವೈಸ್ ದ ಸನ್ಸ್ ಏಜ್, ಮಗನ ವಯಸ್ಸಿನಿಗಿಂತ 2 ಪಟ್ಟು ಆಗ್ತೈತೆ ಅಂತ ಹೇಳ್ತಿದ್ದಾನೆ. 2 ಪಟ್ಟು ಆಗ್ತೈತೆ ಅಂದ್ರೆ ಡಿಫ್ರೆನ್ಸ್ ಒಂದಿರುತ್ತೆ. ಆ 1 ಯೂನಿಟ್ ವ್ಯಾಲ್ಯೂ 24, 2 ಪಟ್ಟು ಆದಾಗ ಅಪ್ಪನ ವಯಸ್ಸನ್ನು 24 ಡಬಲ್ 48 ಆಗತ್ತೆ, ಮಗ 24 ವಯಸ್ಸಿನ ಆಗ್ತಾನೆ. ಯಾವಾಗದು 6 ವರ್ಷ ಆದ ನಂತರ. ದೆನ್ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ದ ಸನ್. ಪ್ರೆಸೆಂಟ್ ಏಜ್ 6 ವರ್ಷದ ಹಿಂದ್ಗಡೆ ಏನಾಗುತ್ತೆ, 24ರಲ್ಲಿ 6 ಹೋದ್ರೆ 18. ಇವಾಗ ನಿಮ್ಮ ಪ್ರಕಾರ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಮಾಡ್ರಿ, ಅದಾದ ನಂತರ ನಾನು ಪ್ರೊಸೀಜರ್ ಪ್ರಕಾರ ಹೇಳ್ತೇನೆ. ಸಾಲ್ವ್ ಮಾಡಿ. ಓಕೆ, ಸಾಲ್ವ್ ಮಾಡಿದ್ರಂತ ಅನ್ಕೋತೀನಿ. ನಾರ್ಮಲ್ ಮೆಥಡಿಂದ ಮಾಡೋಣ. ಫಾದರ್ ಏಜ್ ಇಸ್ 24, ಫಾದರ್ ಈಸ್ 24 year older ದ್ಯಾನ್ ಹಿಸ್ ಸನ್. ಸನ್ಗಿಂತ 24 ವರ್ಷ ಅಪ್ಪ ದೊಡ್ಡವನಿದ್ದಾನೆ. ಸನ್ ಫಾದರ್, ಸನ್ ವರ್ಷ ಎಕ್ಸ್ ಇತ್ತಂದ್ರೆ ಅಪ್ಪ ಏನಾಗ್ತಾನೆ, X+24 ಆಗ್ತಾನೆ. ಆಫ್ಟರ್ 6 year ಆದ ನಂತರ ಫಾದರ್ಸ್ ಏಜ್ ವಿಲ್ ಬಿ ಟ್ವಾಯ್ಸ್ ದ ಸನ್ಸ್ ಏಜ್. ಫಾದರ್ಸ್ ಏಜ್ ವಿಲ್ ಸನ್ 1 ಇತ್ತಂದ್ರೆ ಅಪ್ಪ ಏನಾಗ್ತಾನೆ 2 ಆಗ್ತಾನೆ. ಇವರಿಬ್ಬರದು ಪ್ರೆಸೆಂಟಲ್ಲಿ ಡಿಫ್ರೆನ್ಸ್ ಎಷ್ಟದೆ, 24 ವರ್ಷ. ಇಲ್ಲಿ ಎಷ್ಟು ಡಿಫ್ರೆನ್ಸ್ 1 ಐತೆ, ಆಕ್ಚುಲಿ 24 ಐತೆ, ಇಲ್ಲಿ ಕೂಡ 24 ಇರಬೇಕು. ಅಂದ್ರೆ 1 ಯೂನಿಟ್ ವ್ಯಾಲ್ಯೂ ಏನಾಯ್ತು, 24 ಆಯ್ತು. ಹಾಗಿದ್ರೆ 1 ಯೂನಿಟ್ ವ್ಯಾಲ್ಯೂ 24 ಅಂದ್ರೆ ಮಗಂದ 6 ವರ್ಷ ಆದ ನಂತರದ ವಯಸ್ಸು 24 ಆಗತ್ತೆ, ಅಪ್ಪಂದು 48 ಆಗತ್ತೆ. 6 ವರ್ಷದ ಹಿಂದೆ ಅಪ್ಪಂದು ಎಷ್ಟಾಗತ್ತೆ, 48ರಲ್ಲಿ 6 ಹೋದ್ರೆ 42 ಆಗತ್ತೆ. ಮಗಂದು 6 ವರ್ಷದ ಹಿಂದೆ ಏನಾಗುತ್ತೆ, 18 ಆಗತ್ತೆ. ಬೇಕಿದ್ರೆ ಇವರಿಬ್ಬರದ್ದು ಡಿಫ್ರೆನ್ಸ್ 24 ಐತೆ. ಆನ್ಸರ್ 18. ನಾರ್ಮಲ್ ಮೆಥಡ್ ಇಂದ ಓರಲಿ ಥಿಂಕ್ ಮಾಡದೆ ಕ್ವಶನ್ ವಿಜುವಲೈಸ್ ಮಾಡಿ ಕೂಡ ಸಾಲ್ವ್ ಮಾಡಬಹುದು. ಪ್ರಾಕ್ಟೀಸ್ ಜಾಸ್ತಿ ಬೇಕು ಅದಕ್ಕಷ್ಟೇ. ನೆಕ್ಸ್ಟ್ ಕ್ವಶನ್. ಇಲ್ಲಿ 2 ತರ ಬಂದು, ಇಲ್ಲಿವರೆಗೂ ನಾವು ಆಫ್ಟರ್ 5 ವರ್ಷ 10 ವರ್ಷ ಆತರ ನೋಡ್ತಾ ಇದ್ವಿ, ಅಥವಾ ಬಿಫೋರ್ 5 ವರ್ಷ 10 ವರ್ಷ ನೋಡ್ತಾ ಇದ್ವಿ. ಇವಾಗ ಏನ್ ಬಂದಿದೆ, ಆಫ್ಟರ್ ಬಿಫೋರ್ 2.
ಓಕೆ. ಆಫ್ಟರ್ 5 ಇಯರ್ ಕೊಟ್ಟಿದ್ದಾನೆ ಅಂದ್ರೆ 5 ವರ್ಷದ ನಂತರ, 5 ವರ್ಷದ ಹಿಂದ್ಗಡೆ ಎರಡು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಸೆಂಟ್ರಲ್ ವರೆನ 2020 ಪ್ರೆಸೆಂಟ್ ಇದು. ಆಫ್ಟರ್ 5 ಇಯರ್ ಎ ವಿಲ್ ಬಿ 1.5 ಟೈಮ್ಸ್ ಬಿ. ಆಫ್ಟರ್ 5 ಅಂದ್ರೆ 2025ರಲ್ಲಿ, ಇಲ್ಲಿ 5 ವರ್ಷ. 2025ರಲ್ಲಿ ಎ ಮತ್ತು ಬಿ ಇಲ್ಲಿ ಬರೀತೀನಿ, ಎ ಬಿ. ಆಫ್ಟರ್ 5 ಇಯರ್ ಎ ವಿಲ್ ಬಿ 1.5 ಟೈಮ್ಸ್ ದ ಬಿ. 1.5 ಟೈಮ್ಸ್ ಅಂದ್ರೆ 3/2. ಬಿ 3/2 ಇರ್ತೈತಿ. ಎ ಅಂದ್ರೆ ಎ ಬೈ ಬಿ ಅಂತಂದ್ರೆ ಏನಾಗುತ್ತೆ, ಎ ಬಿ ಕಡೆ ಬಂದು 3/2 ಆಗುತ್ತೆ. ಎ 3 ಇತ್ತಂತಂದ್ರೆ ಬಿ 2 ಇರ್ತೈತಿ. ಬಿ 2 ವರ್ಷದ ಆಯ್ತಂದ್ರೆ ಎ 3 ವರ್ಷದ ಇರ್ತಲ್ಲ, ಅಂದ್ರೆ 1.5 ಟೈಮ್ಸ್. 2 1.5 ಮಾಡಿದ್ರೆ 3 ಬರುತ್ತೆ. ಓಕೆ, ಇದು ಒಂದು ರೇಷಿಯೋ ಸಿಕ್ತು. ಇದು ಆಫ್ಟರ್ 5 ಇಯರ್ಸ್ ಏದಾಯ್ತು. ಎ ವಾಸ್ ಇದು 5 ಇಯರ್ ಅಗೋ. 5 ಇಯರ್ ಅಗೋ ಅಂತಂದ್ರೆ 5 ವರ್ಷ ಹಿಂದ್ಗಡೆ. ಹಾಗೂ ಎ ವಾಸ್ ಟ್ವೈಸ್ ದ ಬಿ. ಎ 2 ಪಟ್ಟಿದ್ದ ಬಿದು. ಬಿ ಒಬ್ಬ ಐತೆ, ಬಿದು 2 ಪಟ್ಟು ಎ ಐತೆ. ಇವಾಗ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ 1 ಯೂನಿಟ್ ಐತೆ, ಕರೆಕ್ಟ್ ಐತಿ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಕೂಡ 1 ವರ್ಷ ಐತಿ. ಇಲ್ಲಿ 1 ಯೂನಿಟ್, ಇಲ್ಲಿ 1 ಯೂನಿಟ್. ರೇಷಿಯೋ ಬ್ಯಾಲೆನ್ಸ್ ಐತಿ. ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ, ಇಲ್ಲಿಂದ ಇಲ್ಲಿಗೆ 2ರಿಂದ 3 ಅಂದ್ರೆ 1 ಯೂನಿಟ್ ಅದ. 1ರಿಂದ 2 ಅಂದ್ರೆ 1 ಯೂನಿಟ್ ಐತೆ. ಓಕೆ, 2 ಬ್ಯಾಲೆನ್ಸ್ ಇದಾವೆ, 1 ಯೂನಿಟ್ ಅದ. ಬಟ್ ಆಕ್ಚುಯಲ್ ವಯಸ್ಸು ಎಷ್ಟು ವರ್ಷ ಗ್ಯಾಪ್ ಐತಿ, ಇಲ್ಲ 5 ವರ್ಷ, ಇಲ್ಲ 5 ವರ್ಷ, 10 ವರ್ಷ ಗ್ಯಾಪ್ ಐತಿ. 1 ಯೂನಿಟ್ ಇಸ್ ಈಕ್ವಲ್ಸ್ ಟು 10 ಇಯರ್ ಆಯ್ತು. ಹಂಗಿದ್ರೆ 2 ಯೂನಿಟ್ ಅಂದ್ರೆ 20 ವರ್ಷ, 1 ಯೂನಿಟ್ ಅಂದ್ರೆ 10 ವರ್ಷ, 2 ಯೂನಿಟ್ 20, 3 ಯೂನಿಟ್ ಅಂದ್ರೆ 30. ಕೇಳಿರೋದೇನು, ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಎ. ಪ್ರೆಸೆಂಟ್ ಏಜ್ ಎಲ್ಲಿ ಇರ್ತೈತಿ, ಇಲ್ಲ ಇದು ಪ್ರೆಸೆಂಟ್ ಏಜ್. 5 ವರ್ಷ ಹಿಂದ್ಗಡೆ 20 ವರ್ಷ ಐತೆ ಅಂದ್ರೆ ಪ್ರೆಸೆಂಟ್ ಎಷ್ಟಾಗುತ್ತೆ, 25 ಆಗುತ್ತೆ. ಅಥವಾ 5 ವರ್ಷ ಮುಂದ್ಗಡೆ 30 ಇತ್ತು ಅಂದ್ರೆ 5 ವರ್ಷ ಕಡಿಮೆ ಮಾಡಿ ಪ್ರೆಸೆಂಟೇಜ್ 25 ಆಗುತ್ತೆ. ಇವಂದು ಎಷ್ಟಾಗುತ್ತೆ ಪ್ರೆಸೆಂಟೇಜ್, 5 ವರ್ಷ ಆದ ನಂತರ 20 ಇತ್ತು ಅಂದ್ರೆ ಪ್ರೆಸೆಂಟೇಜ್ 15 ಆಗುತ್ತೆ. ಅಥವಾ 10 ವರ್ಷ ಮೊದಲು 5 ವರ್ಷ ಮೊದಲು 10 ಇತ್ತಂದ್ರೆ 5 ವರ್ಷ ಆದ ನಂತರ 15 ಇರುತ್ತೆ. 2 ಒಂದೇ ಆನ್ಸರ್ ಸಿಗ್ತಾನೆ ಬರ್ತೀನಿ. ಇದೇ ತರ ಇನ್ನೂ 2-3 ಕ್ವಶನ್ ಅದಾವ. ಇದೊಂದು ಕ್ವಶನ್ ಅದೇ ತರ ಆಯ್ತು. ಮುಂದೆ ಸ್ವಲ್ಪ ನೆಕ್ಸ್ಟ್ ಕ್ಲಾಸಲ್ಲಿ ಹೈ ಲೆವೆಲ್ ಕ್ವಶನ್ಸ್ಗಳು ಬರ್ತವೆ. ಅದಕ್ಕಿಂತ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಲೆವೆಲ್ ಇನ್ಕ್ರೀಸ್ ಆಗಿರೋ ಕ್ವಶನ್ಸ್ಗಳು ಬರ್ತವೆ. ಪ್ರತಿಯೊಂದು ಟಾಪಿಕ್ ಇಂದ ಮೇನ್ಸ್ ಅಲ್ಲಿ ಕ್ವಶನ್ ಬರುತ್ತೆ ಅಂತೇಳಿ ಏನಿಲ್ಲ. ಕೆಲವೊಂದು ಕ್ವಶನ್ಸ್, ಕೆಲವೊಂದು ಟಾಪಿಕ್ಗಳು ಪ್ರಿಲಿಮ್ಸ್ಗೆ ವೆರಿ ಇಂಪಾರ್ಟೆಂಟ್ ಇರ್ತಾವೆ, ಪ್ರಿಲಿಮ್ಸ್ ಸ್ಕೋರ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ. ಆ ರೀತಿ ಕೆಲವೊಂದು ಮೇನ್ಸ್ಗೆ. Okay. 10 years ago, A was 4 times the B. A, B. 10 years ago. 10 years ago, A was 4 times the B. Present ಇಲ್ಲಿ ಅನ್ಕೊಳ್ಳೋಣ. 10 years ago, ಇಲ್ಲಿಂದ 10 years ಮೊದಲು ಹೋಯ್ತು. 1 second. 10 years ಮೊದಲು ಹೋಯ್ತು. 10 years ago ಎಷ್ಟೈತೆ, A is 4 times the B. B 1 ಇತ್ತಂದ್ರೆ A 4 ಇರುತ್ತೆ. ಆಫ್ಟರ್ 10 years, ಇಲ್ಲಿಂದ 10 years ಆದ ನಂತರ, 10 years ಆದ ನಂತರ ಎಷ್ಟಾಗುತ್ತೆ, ಎ ವಿಲ್ ಬಿ ಟ್ವಾಯ್ಸ್ ಆಗುತ್ತೆ. ಅಂದ್ರೆ ಇದು 2 ಪಟ್ಟು ಆಗುತ್ತೆ, ಇದು 1 ಆಗುತ್ತೆ. ಡಿಫ್ರೆನ್ಸ್ ಎಷ್ಟೈತಿ, 3 ಅದ. ಡಿಫ್ರೆನ್ಸ್ ಎಷ್ಟದ, 1 ಅದ. 3ರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ, ಇದು 3 ಆಯ್ತು, 3 2 6 ಆಯ್ತು, 3 1 3 ಆಯ್ತು. ಇವಾಗ ಇದು ಕಂಪೇರ್ ಮಾಡ್ತೀವಿ, ಎಷ್ಟೈತಿ, 1 ಸೆಕೆಂಡ್. ಇವಾಗ ಇದು ಕಂಪೇರ್ ಮಾಡ್ತೀವಿ, ಎಷ್ಟೈತಿ, ಇಲ್ಲಿಂದ ಇಲ್ಲಿ ನೋಡಿದ್ರೆ ಇದಕ್ಕೆ ಇದು ಕಂಪೇರ್ ಮಾಡಿದಾಗ 2 ಅದ, ಇಲ್ಲಿನೂ 2 ಅದ. 2 ಯೂನಿಟ್ ವ್ಯಾಲ್ಯೂ 10 + 10 20. 2 ಯೂನಿಟ್ ಈಸ್ ಈಕ್ವಲ್ ಟು 20 ಅಂದ್ರೆ 1 ಯೂನಿಟ್ ಈಸ್ ಈಕ್ವಲ್ಸ್ ಟು 10 ಆಗುತ್ತೆ. ಕೇಳಿರೋದೇನು, ಫೈಂಡ್ ದ ಪ್ರೆಸೆಂಟೇಜ್ ಆಫ್ ಬಿ. ಬಿ ಇದು ಪ್ರೆಸೆಂಟೇಜ್ 1 ಯೂನಿಟ್ ಅದ. 1 ಯೂನಿಟ್ ವ್ಯಾಲ್ಯೂ 10 ಅದ. ಪ್ರೆಸೆಂಟೇಜ್ ಆಫ್ ಬಿ ಎಷ್ಟಾಯ್ತು, 10. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್,
ಓಕೆ, ಕಂಪ್ಲೀಟ್ ಆದ ಕ್ವಶನ್ಸ್ ಇವತ್ತಿನ ಕ್ಲಾಸಿಂದ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಹೈ ಲೆವೆಲ್ ಕ್ವಶನ್ಸ್ಗಳು ನೋಡ್ತಾ ಹೋಗೋಣ. ಇವಾಗ ಯಾವ ರೀತಿ ಕೊನೆಗೂ ನಾವು 2 ಇಯರ್ ಗ್ಯಾಪ್ ನೋಡಿದ್ವಿ ಅಂದ್ರೆ ಬಿಫೋರ್ ಆಫ್ಟರ್ 2 ನೋಡಿದಿವಲ್ಲ, ಅದೇ ರೀತಿ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 2% ಐತಿ, ಇವಾಗ 3% ಬರ್ತಾರೆ, 4% ಬರ್ತಾರೆ. ಈ ರೀತಿ ಚೇಂಜ್ ಎಕ್ಸಾಮ್ ಲೆವೆಲ್ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ರಲ್ಲಿ ಅದರಲ್ಲಿ ಏನೇ ಡೌಟ್ ಇದ್ರು ಗ್ರೂಪಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ. ನಿಮ್ಗೆ ಏನೇ ಅವಶ್ಯಕತೆ ಐತೆ ಅದ್ರ ಮೇಲೆ ಏನಾರ ವಿಡಿಯೋ ಬೇಕಾಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ. ನಾನು ಅದ್ರ ಮೇಲೆ ಆದಷ್ಟು ಟ್ರೈ ಮಾಡ್ತೇನೆ ವಿಡಿಯೋ ಮಾಡೋಕ್ಕೆ. ನಂದು ಪೋಸ್ಟ್ ಹೆಂಗೈತೆ ಅಂತಂದ್ರೆ, ನನ್ನ ಅಲಾಟ್ ಆಗಿರೋದು 2 ರಿಂದ 3 ಬ್ರಾಂಚಸ್ ನಾನು ವಿಸಿಟ್ ಮಾಡಬೇಕು ಒಂದು ವೀಕಲ್ಲಿ. ಅಟ್ಲೀಸ್ಟ್ 3 ಬ್ರಾಂಚಸ್ ವಿಸಿಟ್ ಮಾಡಬೇಕು. ನಾನು ಕ್ಲಸ್ಟರಲ್ಲಿ ವರ್ಕ್ ಮಾಡ್ತಿರೋದು. 4 ಬ್ರಾಂಚಸ್ಗೆ ಒಬ್ಬ ಆಫೀಸರ್ ಆಗಿ ಕ್ಲಸ್ಟರಲ್ಲಿ ವರ್ಕ್ ಮಾಡ್ತಿರೋದು. 4 ಬ್ರಾಂಚಿಗೂ ಮೂವ್ ಆಗೋದಿರುತ್ತೆ. ಒಂದಿನ ಅಂದ್ರೆ ಒಂದು ವೀಕಲ್ಲಿ 2 ದಿನ ಈ ಬ್ರಾಂಚು, 2 ದಿನ ಈ ಬ್ರಾಂಚು, 2 ದಿನ ಈ ಬ್ರಾಂಚ್ ಅಂತ ಇರುತ್ತೆ ನನಗೆ. ಆ ರೊಟೇಷನ್ ಶೆಡ್ಯೂಲಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡೋದು, ನಾನು ವಿಡಿಯೋ ರೆಡಿ ಮಾಡಿರ್ತೀನಿ, ಬಟ್ ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಟೈಮ್ ವೇರಿ ಆಗ್ತೈತೆ. ನಂಗೆ ನೆನಪಿರಂಗಿಲ್ಲ, ಅಥವಾ ಎಕ್ಸ್ಪೋರ್ಟ್ ಆಗಿರಲ್ಲ, ಅಥವಾ ಅಪ್ಲೋಡ್ ಆಗೋಕ್ಕೆ ಕರೆಕ್ಟ್ ನೆಟ್ವರ್ಕ್ ಇರಲ್ಲ. 5G ನೆಟ್ವರ್ಕ್ ಬೇಕು. 4G ಮೇಲೆ ಅದು ಒಂದೊಂದು ವಿಡಿಯೋ 1 GB 2 GB ವಿಡಿಯೋಗಳು ಇರ್ತವೆ. ಆ ವಿಡಿಯೋಗಳು ಅಪ್ಲೋಡ್ ಆಗ್ಬೇಕಂತಂದ್ರೆ ಟೈಮ್ ತಗೊಳುತ್ತೆ. ಈ ರೀತಿ ಎಕ್ಸಾಕ್ಟ್ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ಒಂದೊಂದ್ಸತಿ. ಯಾಕಂತಂದ್ರೆ ನಾನು ಕರೆಕ್ಟ್ ಒಂದೇ ಪ್ಲೇಸಲ್ಲಿ ಇರಲ್ಲ. ಹಾಲಿಡೇ ಇದ್ದಾಗ ಆ ಟೈಮಲ್ಲಿ ನಾನು ಎಕ್ಸಾಕ್ಟ್ ಟೈಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಯಾಕಂದ್ರೆ ಅವಾಗ ನಾನು ರೂಮಲ್ಲಿ ಇರ್ತೇನೆ. ಈ ರೀತಿ ಏನೇ ಅವತ್ತಿನ ವಿಡಿಯೋ ಅವತ್ತು ಅಪ್ಲೋಡ್ ಆಗೇ ಆಗುತ್ತೆ. ಯಾವತ್ತಾದ್ರೂ ಒಂದು ದಿನ ವಿಡಿಯೋ ಸ್ಕಿಪ್ ಆಗುತ್ತೆ ಹೊರತು, ಅದು ಸ್ಕಿಪ್ ಆಗಿತ್ತು ಅಂತಂದ್ರೆ ಅವತ್ತಿನ ಕಾನ್ಸೆಪ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿ 1.5-2 ಅವರಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದೆಲ್ಲ, ಆ ವಿಡಿಯೋ ನೋಡ್ಬೋದು ನೀವು. ಮೊನ್ನೆ ದಿನ ಕ್ಲಾಸ್ ಆಗಿರಲಿಲ್ಲ, ಅದಕ್ಕೋಸ್ಕರ 1.5 ಗಂಟೆಗಿಂತ ಜಾಸ್ತಿ ವಿಡಿಯೋ ಆಗೈತೆ. ಅದು ಎಲ್ಲ ಕ್ವಶನ್ಸ್ಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆ ರೀತಿ ಯಾವುದೇ ವಿಡಿಯೋ ಸ್ಕಿಪ್ ಆದ್ರೂ ಕೂಡ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ಇದಕ್ಕೆ ಸ್ವಲ್ಪ ವಿಡಿಯೋಗಳು PPT ರೆಡಿ ಮಾಡೋದಾಗ್ಲಿ ಅಪ್ಲೋಡ್ ಮಾಡೋದಾಗ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ತಗೊಳತ್ತೆ. ನಂದು ಬ್ಯಾಂಕ್ ಎಕ್ಸಾಮ್ ಜೊತೆ ನಾನು ಬ್ಯಾಲೆನ್ಸ್ ಮಾಡಿ ಡೈಲಿ, ಇವಾಗ ಯಾರೋ ಒಂದ್ಸತಿ ಒಂದು ಕ್ವಶನ್ ಕೇಳಿದ್ರು ಅಂತ ಹೇಳಿದೆಲ್ಲ, ನಾನು ಜಾಬ್ ಮಾಡ್ತಾ ಯಾವ ರೀತಿ ನಾನು ಸ್ಟಡಿ ಮಾಡಬೇಕು, ಯಾವ ರೀತಿ ಕ್ಲಿಯರ್ ಮಾಡ್ಬೇಕಂತ ಕ್ವಶನ್ ಕೇಳಿದ್ರು. ಇವಾಗ ನಾನು ಜಾಬ್ ಮಾಡ್ತಾನೆ ಮಾಡ್ತಿರೋದು. ನಂದು ಆಫೀಸರ್ ಪೋಸ್ಟ್ ಐತೆ. ಬೆಳಗ್ಗೆ ನಾನು 9 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ವಾಪಸ್ ಬರ್ತೇನೆ. 8 ಗಂಟೆಗೆ ವಾಪಸ್ ರೂಮ್ಗೆ ಬರ್ತೇನೆ. ಅಲ್ಲಿ 7 ಗಂಟೆಗೆ ಕ್ವಿಟ್ ಆಗ್ತೇನೆ. ಅಲ್ಲಿಂದ ರೂಮ್ಗೆ ಬರೋಕೆ 8 ಗಂಟೆ ಆಗುತ್ತೆ. ಊಟ ಗೀಟ ಮಾಡಿಕೊಂಡು PPT ರೆಡಿ ಮಾಡಿ, ಎಕ್ಸಾಕ್ಟ್ ಲೆವೆಲ್ ಕ್ವಶನ್ಸ್ಗಳನ್ನು ರೆಡಿ ಮಾಡಿಕೊಂಡು, ಅವುಗಳನ್ನು ಕರೆಕ್ಟಾಗಿ ಆಪ್ಷನ್ಸ್ಗಳನ್ನು ರೆಡಿ ಮಾಡಿಕೊಂಡು, ಬೆಳಗ್ಗೆ 6 ಗಂಟೆ ಎದ್ದು 6 ಗಂಟೆಯಿಂದ ವಿಡಿಯೋ ಮಾಡಿ 7-8 ಗಂಟೆ ಒಟ್ಟಿಗೆ ವಿಡಿಯೋ ರೆಡಿ ಆಗಿ, ಅದಾದ ನಂತರ ನಾನು ರೆಡಿ ಆಗಿ 9 ಗಂಟೆಗೆ ವಾಪಸ್ ಆಫೀಸ್ಗೆ ಹೋಗ್ಬೇಕು. ಈ ರೀತಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ರಾತ್ರಿ 3 ಗಂಟೆ 2 ಗಂಟೆ ಆಗುತ್ತೆ. ಕ್ವಶನ್ ರೆಡಿ ಆಗಬೇಕು, PPT ರೆಡಿ ಆಗ್ಬೇಕಂತಂದ್ರೆ 2 ರಿಂದ 2.5 ಗಂಟೆ ಬೇಕು. 2.5 ಅವರ್ ರಾತ್ರಿ ಸ್ಟಡಿ ಆಗುತ್ತೆ. ಬೆಳಗ್ಗೆ 1 ಅವರ್ ಕ್ಲಾಸ್ ಮಾಡೋಕ್ಕೂ 3 ಗಂಟೆ, 3.5-4 ಗಂಟೆ ಆಯಿತು. 1 ಅವರ್ ಅಪ್ಲೋಡ್ ಮಾಡಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಂದ್ರೆ, ಎಕ್ಸ್ಪೋರ್ಟ್ ಮಾಡಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಕ್ಲಿಯರ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಅದು 1 ಅವರ್. ಟೋಟಲ್ 5 ಅವರ್ ಡೈಲಿ ನಾನು ವಿತ್ ವರ್ಕ್ ಬ್ಯಾಲೆನ್ಸ್ ಮಾಡಿ ಹೇಳ್ತಿರೋದು ಇದು. ಓಕೆ, ನೀವು ಕೂಡ ಈ ರೀತಿ ಪ್ರಯತ್ನ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಟ್ರೈ ಮಾಡಿರಿ. ಈ ವರ್ಷ ನಿಮಗೂ ಜಾಬ್ ಸಿಗತ್ತಂತ ಅನ್ಕೊತೀನಿ. ಎಲ್ರಿಗೂ ಸಿಗಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ಈ ವರ್ಷ ಜಾಸ್ತಿ ವೇಕೆನ್ಸಿ ಬರಲಿ ಅಂತ ಕೂಡ ವಿಶ್ ಮಾಡ್ತೀನಿ. ವೇಕೆನ್ಸಿಗಳು ಬಂದಾಗ ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಅಪ್ಲೈ ಮಾಡೋದು ಹೆಂಗೆ ಅದ್ರ ಬಗ್ಗೆ ಎಲ್ಲ ರಿಯಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಯೂನಿಯನ್ ಬ್ಯಾಂಕಿಂದ ಒಂದ್ಸತಿ ನೋಡೋಣ, ಅದ್ರದ್ದು ಏನೈತಿಲ್ಲ ಪೂರ್ತಿ ವರ್ಕ್ ಪ್ರೊಫೈಲು ಅದರದ್ದು ಏನೇನಿದೆ ಎಲ್ಲ ಕರೆಕ್ಟಾಗಿ ಒಂದು ವಿಡಿಯೋದೆಲ್ಲ ನಾನು ಹೇಳ್ತೀನಿ. ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಗ್ರೂಪಲ್ಲಿ ನಿಮ್ಗೆ ಅದ್ರ ಬಗ್ಗೆ ನಾನು ಇದು ಹೇಳ್ತೇನೆ, ಏನು ವಿಡಿಯೋ ಅಪ್ಲೋಡ್ ಮಾಡ್ತಂತಂದ್ರೆ ಮೆಸೇಜ್ ಹಾಕಿರ್ತೇನೆ. ಓಕೆ, ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.